Epistle on unknown. Ephesians chapter 6:11. ఎపిసియన్ 6:11 ఎఫెసియన్ 6:11 ఎఫెసియన్ 6:11 ಸೈತಾನನ ತಂತ್ರೋಪಾಯಗಳನ್ನ ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. साथ पढ़ो सिस्टर। परमेश्वर की सारे हथियार बादलों तुम शैतान की युक्तियों के सामने खड़े रहो सको। आज मैसेज वही है, सातान का युक्ति को तुम जीतना, ಸೈತಾನನ ತಂತ್ರಗಳನ್ನ ನೀವು ಎದುರಿಸಬೇಕು. ಎಲ್ಲರಿಗೂ ಅರ್ಥ ಆಯ್ತಾ ವಾಕ್ಯ? ಪ್ರತಿಯೊಬ್ಬರಿಗೂ ವಾಕ್ಯ ಸಿಕ್ಕ? ಯಾರ್ಯಾರು ವಾಕ್ಯ ಕೇಳಿದ್ರೆ ಅವರೆಲ್ಲ ಒಂದು ಯೇಸು ಸ್ವಾಮಿಗೆ ಅಲ್ಲೆಲ್ಲೂ ಹೇಳಿ, ಪರಲೋಕದಲ್ಲಿ ಕೇಳಿಸಿದ್ರೆ ಒಂದು ಆಮೇನ್ ಹೇಳಿ, ಪ್ರೈಸ್ ದ ಲಾರ್ಡ್ ಹೇಳಿ ದೇವರಿಗೆ ಆಮೇನ್. ವಾಕ್ಯ ನಮಗೆ ಬೋಧಿಸ್ತಾ ಇದೆ ನೋಡಿ. ಈ ವಾಕ್ಯವನ್ನ ಬರೆದಿದ್ದು ಪೌಲ, ಬರೆಸಿದ್ದು ಪರಿಶುದ್ಧಾತ್ಮ. இந்த அத்தியாயத்தவே எபிசோட் புத்தகத்தவே எழுதிந்து பவுல் எழுதி வச்சிருந்து ஆவியானவர் எங்கே ஜெயிலே இருக்கிறார். जैल में लिखा इस ग्रंथ को, इस पुस्तक, ಈ ಪುಸ್ತಕವನ್ನ, ಈ ಎಪಿಸೋಡ್ ಗ್ರಂಥವನ್ನ ಜೈಲಲ್ಲಿರುವಾಗ ಬರೀತಾನೆ. ಎಲ್ಲಿ? ಜೈಲಲ್ಲಿ. ಅವನಿಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಪೌಲನಿಗೆ, ನಮ್ಮ ಆತ್ಮಿಕ ಜೀವಿತ ಕೂಡ ಒಂದು ಹೋರಾಟ. ಇಂದ ಈ ಸ್ಪಿರಿಚುವಲ್ ಲೈಫ್ ಕೂಡ ಒಂದು ಹೋರಾಟ. இந்த ஆவிக்குறி வாழ்க்கையிலே ஒரு போராட்டம் உண்டு. நம்மளுக்கு ஒரு ಶತ್ರು ಉಂಟು. ನಮಗೊಂದು ಶತ್ರು ಇದ್ದಾನೆ. ನಮ್ಮ ಆತ್ಮಿಕ ಜೀವನದಲ್ಲಿ ಹೋರಾಟ ಇದೆ. हमारा आत्मिक जीवित में एक दुश्मनी था, वो सातान. इसका तंत्र का ऊपर, युक्ति का ऊपर हम लड़ाई करके इसको जीतना सॉरी ಫಸ್ಟ್ ಇವತ್ತು ನಮಗೇನ್ ಈ ವಾಕ್ಯ, ನಮಗೇನ್ ಈ ವಚನ ನೋಡಿ. ಒಂದೊಂದು ಕ್ರಿಸ್ತು ಕೂಡ ಒಂದೊಂದು ಮಿಲಿಟರಿ ಇದ್ದಂಗೆ, ಒಂದೊಂದು ಸೋಲ್ಜರ್ಸ್ ಇದ್ದಂಗೆ, ಒಂದೊಂದು ಆರ್ಮಿ ಇದ್ದಂಗೆ, ಒಂದೊಂದು ಸೈನಿಕರಿದ್ದಂಗೆ. ಯಾಕಂದ್ರೆ ನಿನ್ನ ಜೀವಿತದಲ್ಲಿ ಶತ್ರುವಾದ ಸೈತಾನ ಅನೇಕ ತಂತ್ರಗಳನ್ನ, ಅನೇಕ ಅಪಾಯಗಳನ್ನ, ಅನೇಕ ನಷ್ಟಗಳನ್ನ, ಅನೇಕ ಪಾಪಗಳನ್ನ, ಅನೇಕ ಶಾಪಗಳು ಬರೋ ಹಾಗೆ ಅನೇಕ ಕುಯುಕ್ತಿಗಳನ್ನ, ಅನೇಕ ನಷ್ಟಗಳನ್ನ, ಅನೇಕ ರೋಗಗಳನ್ನ, ಅನೇಕ ಅವಮಾನಗಳನ್ನ ಶತ್ರುವಾದ ಸೈತಾನ ತಗೊಂಡ್ಬಂದು ನಿನ್ನ ಜೀವನದಲ್ಲಿ ಯುಕ್ತಿಯನ್ನ ಮಾಡ್ತಾನೆ, ತಂತ್ರವನ್ನ ಮಾಡ್ತಾನೆ. ಅವು ಲಿಸ್ಟ್ ಎಲ್ಲ ನಾನು ಒಂದು ಕಡೆಯಿಂದ ನಿಮ್ಗೆ ಹೇಳ್ತೀನಿ, ಪ್ರತಿಯೊಬ್ಬರು ಗಮನ ಕೊಟ್ಟು ಕೇಳಿ. ಇವತ್ತು ದೇವರ ಮಕ್ಕಳು ಪ್ರಯತ್ನ ಮಾಡ್ತಾ ಇಲ್ಲ ಇನ್ನು ತಂತ್ರೋಪಕಾರಿಗಳನ್ನ ಎಲ್ಲಿ ಎದುರಿಸೋದು. आजकल विश्वासी लोग प्रार्थना नहीं कर रहे, कैसे इसका युक्ति को जीतेगा. இந்த நாள்ல விசுவாசிங்கோ ஜபிக்க மாட்டாங்க. எப்படி சாத்தான் ತಂತ್ರತವೇ ಜಯಿಗಿರುದು, ಹೋರಾಡುವುದು. ನಾನು ಹೇಳ್ತಾರೆ ಕರೆಕ್ಟ್ ಅಲ್ವಾ? ಇನ್ನೆಂಗೆ ಸೈತಾನ ಮೇಲೆ ಹೆಂಗ್ ಓಡಾಡ್ತೀರಾ? ಸೈತಾನ ಆತ್ಮರೂಪವಾಗಿದ್ದಾನೆ, ಇದ್ದಾನೆ, ಕಾಣಿಸಲ್ಲ. ಸೈತಾನ ಇದ್ದಾನ ಇಲ್ವಾ? ಎಷ್ಟು ಜನ ನಮ್ಗೆ ಸೈತಾನ ಇದ್ದಾನ? ಇದೇನ್ ಇದಲ್ಲ ಸೈತಾನ ಅಂತ ಇದೆಯಾ ಇಲ್ವಾ? ಇದೆಲ್ಲ ಇದರೈನ ಸಾತಾನ್ का बात, सातन का नाम इधर आई ना हमें. सातन इधर ना लिया, सातन है नहीं है, दिख रहे नहीं दिख रहे, ಕಾಣುವನ ಕಾಣಿರ್ದಿಲ್ಲ, ಕಾಣಿಸ್ತಾನ ಕಾಣಿಸಲ್ವಾ? ಕಾಣಿಸಲ್ಲ, ಇದ್ದಾನೆ.
ನೀನು ಈ ಶರೀರದಲ್ಲಿ ಅವನನ್ನ ಜಯಿಸಕ್ಕಾಗಲ್ಲ. इस शरीर में इसको जीत नहीं सकता. இந்த शरीरத்திலே அவனவே ஜெயிக்க முடியாது. ஆவிலே நெருங்கி ஜெபிச்சா நீ அவனவே ஜெயிக்கலாம். आत्मा से भर के तुम लड़ा किया तो प्रार्थना किया तो इसको जीत सकता. ನೀನು ಆತ್ಮದಲ್ಲಿ ತುಂಬಿ ಆತ್ಮನ ಸಹಾಯದಲ್ಲಿ ಇದ್ದು ಅವನ ತಂತ್ರಗಳನ್ನು ನೀನು ಜಯಿಸಬಹುದು. ಏನೇನು ತಂತ್ರ ಮಾಡ್ತಾನೆ ಒಂದ್ ಕಡೆಯಿಂದ ಹೇಳ್ತೀನಿ ಕೇಳ್ಬೇಕು. ಚೆನ್ನಾಗಿ ತಲೆ ಎತ್ತಿ, ಯಾರು ಬೈಬಲ್ ನೋಡ್ಬಾರ್ದು. ಎಲ್ಲ ವಾಕ್ಯ, ಒಂದೇ ವಾಕ್ಯ, ಇನ್ನು ಎಕ್ಸ್ಟ್ರಾ ವಾಕ್ಯ ಇಲ್ಲ ಇವತ್ತು. ಒಂದೇ ವಾಕ್ಯನೇ ಇವತ್ತು. ಎಕ್ಸ್ಪ್ಲೈನ್ ಕೇಳ್ಬೇಕು ಚೆನ್ನಾಗಿ, ವಾಕ್ಯದ ವಿವರಣೆ ಕೇಳಿ. ಆಮೇನ್ ಏನ್ ಮಾಡ್ತಾನೆ? ಒಂದು ರೋಗಗಳನ್ನ ತಂದಾಕ್ತಾನೆ ಸೈತಾನ. ಏನ್ ತಂದಾಕ್ತಾನೆ? ರೋಗ, ವ್ಯಾಧಿ ಕೊಂಡು ಬರ ಸಾತಾನ. ಆಮೇನ್ ವ್ಯಾಧಿ ಲೇಕೆ ಆಯ್ತು. ಎರಡು, ಸಾಲ, ಕ್ರೆಡಿಟ್. ಆಮೇನ್ அல்லேலூயா. தமிழ்ல என்ன சொல்றாங்க? கடன் கொண்டு வர சாத்தான். கட பிரச்சனை. ನೆಕ್ಸ್ಟ್ ಸೈತಾನ ತಪ್ಪಾದ ಸಂಬಂಧಗಳನ್ನು ತಗೊಂಡ್ಬರ್ತಾನೆ. ಆಮೇಲೆ ನಾಲ್ಕನೇದು ಭಯವನ್ನ ಕೊಡ್ತಾನೆ. ಐದನೇದು ಅಜ್ಞಾನವನ್ನ ಕೊಡ್ತಾನೆ. ಆರನೇದು ಕೊರತೆಗಳನ್ನ ಕೊಡ್ತಾನೆ. ಏಳನೇದು ನಷ್ಟಗಳನ್ನ ತಂದೊಡ್ತಾನೆ. ಎಂಟನೇದು ಬಲಹೀನತೆಯನ್ನ ಕೊಡ್ತಾನೆ, ವೀಕ್ನೆಸ್. ಆರನೇದು ಪರೀಕ್ಷೆಯನ್ನ ಕೊಡ್ತಾನೆ ನಮ್ಗೆ. ಎಂಟನೇದು, ಒಂಬತ್ತನೇದು ಒಂದು ಓದೋ ಸ್ಟೂಡೆಂಟ್ ಇದ್ರೆ ಫೇಲ್ ಮಾಡ್ತಾನೆ. ಯಾರು ಓದೋರು ಇದ್ದೀರಾ? ಕಾಲೇಜು, ಸ್ಕೂಲು ಸ್ಟಡಿ ಮಾಡ್ದಿರಂಗೆ, ಬುಕ್ ತೆಗೆದಿರಂಗೆ, ಟ್ಯೂಷನ್ ಹೋಗ್ದಿರಂಗೆ, ಹೋಮ್ ವರ್ಕ್ ಮಾಡ್ದಿರಂಗೆ, ಸ್ಕೂಲಲ್ಲಿ ಪಾಠ ಮಾಡುವಾಗ ಟೀಚರ್ ಎಲ್ಲಾನ ನೋಡೋದು, ಮಾತಾಡ್ಕೊಂಡಿರೋದು, ಇದು ಕೂಡ ಸೈತಾನನ ತಂತ್ರ. ಸೈತಾನನ ತಂತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೈತಾನ ಏನೇನ್ ತಂತ್ರ ಮಾಡ್ತಾನೆ? ಇಂಗ್ಲಿಷ್ ನ ಏಮಂತಂತದ್ದು ಸಿಸ್ಟರ್? ట్రిక్స్. జాస్తి ఉంది మన ట్రిక్స్. ఎంతంటే చెప్పగలను, ఏಳಕ್ಕೆ ಆಗಲ್ಲ ಅಷ್ಟು ಟ್ರಿಕ್ಸ್ ಗಳನ್ನ ಮಾಡ್ತಾನೆ. ಅಷ್ಟು ಟ್ರಿಕ್ಸ್ ಗಳನ್ನ ಮಾಡ್ತಾನೆ ಡೆವಿಲ್. ಇಂಗ್ಲಿಷ್ ಅಲ್ಲಿ ಕೇಳಿದ್ರಲ್ಲ, ಏನಂತ ಕೊಟ್ಟಿದ್ದು ಇಂಗ್ಲಿಷ್ ಅಲ್ಲಿ? ಟ್ರಿಕ್ಸ್. ನಾವು ನಮ್ಮ ಮಕ್ಕಳು ಏನಂತೀವಿ? ಟ್ರಿಕ್ಸ್ ಮಾಡಬೇಡ. ಎಷ್ಟು ಟ್ರಿಕ್ಸ್ ಮಾಡಿದ್ರೆ ಕೂಡ ನಾನು ಕೊಡಲ್ಲ. ಸೈತಾನ ನಮ್ಮ ಆತ್ಮಿಕ ಜೀವನದಲ್ಲಿ ಟ್ರಿಕ್ಸ್ ಗಳನ್ನ ಮಾಡ್ತಾನೆ. ಏನಂತ ಕೇಳಿಸ್ಕೊಳ್ಳಿ ಚೆನ್ನಾಗಿ. ಪ್ರಾರ್ಥನೆ ಮಾಡಬಾರ್ದು. ಕೇಳಿಸ್ಕೋಬೇಕೆಲ್ಲಾರು. ತಲೆ ಎತ್ತಿ. ಪ್ರೇಯರು ಮಾಡಕ್ ಬಿಡಲ್ಲ. ಬೈಬಲ್ ಓದೋದಕ್ಕೆ ಬಿಡಲ್ಲ. ಆಲಯಕ್ಕೆ ಬರೋಕೆ ಬಿಡಲ್ಲ. ಪವಿತ್ರ ಆತ್ಮ ಪರಿಕರಾಗೋದಕ್ಕೆ, ಅಭಿಷೇಕ ಹೊಂದ್ಕೊಳ್ಳೋದಕ್ಕೆ ಬಿಡಲ್ಲ. ಅಲ್ಲೇಲೂಯಾ. ಸಹೋದರರ ಹತ್ರ ಸ್ನೇಹವಾಗಿರೋದಕ್ಕೆ ಬಿಡಲ್ಲ. ಅಲ್ಲೇಲೂಯಾ. ಕತ್ತದ ಭೋಜನಕ್ಕೆ ಒಂದೊಂದ್ಸಾರಿ ನಮ್ಮನ್ನ ಕಟ್ಟಿ ಹಾಕ್ಬಿಡ್ತಾನೆ ಬರ್ತಿರಂಗೆ. ನೆಕ್ಸ್ಟ್ ಸೈತಾನ ಮಾಡೋದೆಲ್ಲ ಚರ್ಚ್ಗೆ ಲೇಟ್ ಆಗಿ ಬರೋದಕ್ಕೆ, ಚರ್ಚ್ಗೆ ಬೇಗ ಬರೋದಕ್ಕೆ ಬಿಡಲ್ಲ. ಇಲ್ಲ ಬರೋದಕ್ಕೆ ಬಿಡಲ್ಲ. ಇಲ್ಲ ಬಂದ್ರೆ ವಾಕ್ಯವನ್ನ ಕೇಳೋದಕ್ಕೆ ಬಿಡಲ್ಲ. ಇಲ್ಲ ವಾಕ್ಯ ಕೇಳಿದ್ರೆ ವಾಕ್ಯ ಪ್ರಕಾರ ನಡೆಯೋದಕ್ಕೆ ಬಿಡಲ್ಲ. ತಂತ್ರಗಳು ಗೊತ್ತಾಗ್ತಾ ಇದೆಯಾ? ಟ್ರಿಕ್ಸ್ಗಳು ಗೊತ್ತಾಗ್ತಾ ಇದೆಯಾ? ತಂತ್ರಗಳು, ಯುಕ್ತಿ. ಅಲ್ಲೇಲೂಯಾ. ಆಮೇನ್. ಅನ್ಯೋನ್ಯವಾಗಿರೋದಕ್ಕೆ ಬಿಡಲ್ಲ. ಹೆಂಡತಿ ಹತ್ರ, ಮಕ್ಕಳ ಹತ್ರ, ಗಂಡನ ಹತ್ರ, ಸಭೆಯವರ ಹತ್ರ, ಪಾಸ್ಟರ್ ಹತ್ರ ಚೆನ್ನಾಗಿರೋಣ, ಒಳ್ಳೆ ಕಮ್ಯುನಿಕೇಶನ್ ಇಟ್ಕೊಳ್ಳೋಣ, ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳೋಣ ಅಂತ ಬಿಡಲ್ಲ. ಅದನ್ನೆಲ್ಲ ಕೋಪ, ಬೇಸರಿಕೆ, ಹೊಟ್ಟೆ ಕಿಚ್ಚು, ಏನೇನೋ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು, ಕಾಮಾಲೋಚನೆಗಳು, ಆರಾಧನೆ ಮಾಡಕ್ ಬಿಡಲ್ಲ, ಕೈ ಕಟ್ಟೋದಕ್ಕೆ ಬಿಡಲ್ಲ, ಆಡಾಡೋದಕ್ಕೆ ಬಿಡಲ್ಲ, ಪ್ರೇಯರ್ ಮಾಡೋದಕ್ಕೆ ಬಿಡಲ್ಲ. ಕಟ್ಟಿ ಹಾಕಿರ್ತಾನೆ. ಕೈಗಳು ಹೆಂಗ್ ಕಟ್ಟಕ್ಕಾಗುತ್ತೆ? ಕಟ್ಟಿ ಹಾಕಿರ್ತಾನೆ. ಬಾಯಿನ ಹೆಂಗೆ ನೀನ್ ಪ್ರೇಯರ್ ಮಾಡಕ್ಕಾಗುತ್ತೆ, ಆಡಾಡಕ್ಕಾಗುತ್ತೆ? ಯಾರು ಕಟ್ಟಿ ಹಾಕಲ್ಲ? ಸಾತಾನ. ಪಾಠ ಕೂಡದು, ಕೈ ಕಟ್ಟು ಕೂಡದು, ಕರೆಕ್ಟ್ ಚರ್ಚಿಗೆ ಹೊರ ಬಿಡೋದು, ನಾವು ಭೋಜನ ಸಾಪಿಡು ಕೂಡದು, ಎಲ್ಲಾರ್ಗಿಂತ ಒಳ್ಳೆ ಅನುಭವ ಇಡ್ಕು ಕೂಡದು. ಸೈತಾನ ಮಾಡೋ ತಂತ್ರಗಳು. ನೆಕ್ಸ್ಟ್ ಇನ್ನೇನ್ ಮಾಡ್ತಾನೆ? ಕೊಲೆ ಮಾಡು, ಕಳ್ತನ ಮಾಡು, ಅನ್ಯಾಯ ಮಾಡು, ವಂಚನೆ ಮಾಡು,
ಮೋಸ ಮಾಡು, ಸುಳ್ಳು ಹೇಳು, ಅನ್ಯಾಯ ಸಂಪಾದನೆ ಮಾಡು, ತಪ್ಪಲೆಕ್ಕ ಬರಿ, ಲಂಚ ತಗೋ, ಕಳ್ಳತನ ಮಾಡು, ಕೊಲೆ ಮಾಡು. ಸೈತಾನನ ತಂತ್ರಗಳು, ಸೈತಾನನ ಟ್ರಿಕ್ಸ್. ನೆಕ್ಸ್ಟ್ ಇನ್ನೇನ್ ಮಾಡ್ತಾನೆ? ವಿಗ್ರಹ ಆರಾಧನೆ ಮಾಡು, ಶಾಸ್ತ್ರ ನೋಡು, ಕಣಿ ಕೇಳು, ಕೈ ತೋರಿಸು, ರಾಶಿ ನೋಡು, ಹಸ್ತರೇಖ ನೋಡು, ಜಾತಕ ನೋಡು, ಮಾಟ ಮಂತ್ರ ಹತ್ರ ಹೋಗು, ವಂಶೀಕರಣ ಮಾಡಿಸ್ಕೋ. ಸೈತಾನ ಹೇಳುದಿದೆಲ್ಲ ಟ್ರಿಕ್ಸ್ ಗೊತ್ತಾಗ್ತಾ ಇದೆ ಇಲ್ವಾ? ತಂತ್ರಗಳು ಗೊತ್ತಾಗ್ತಾ ಇದೆ ಇಲ್ವಾ? ಸೈತಾನನ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ದೇವರಿನ ಹತ್ರ. ಬೆಳಿಗ್ಗೆ ಟಯರ್ಡ್ ಕೊಟ್ಬಿಡ್ತಾರೆ, ಎದ್ದು ಪ್ರೇಯರ್ ಮಾಡಕ್ಕಾಗಲ್ಲ. ರಾತ್ರಿ ಟಯರ್ಡು, ಊಟ ತಿಂದಿದ ತಕ್ಷಣ ಮಲ್ಕೋಬೇಕು. ಯಾರನ್ನಿದ್ರೆ ಮಾತಾಡ್ತೀರಿ ಆರಾಮಾಗಿ, ಎಷ್ಟೊತ್ತು ಬೇಕು, 12 ಗಂಟೆ ಬೇಕು ಮಾತಾಡ್ತೀರಿ. ಯಾರು ಇಲ್ಲ ಅಂದ್ರೆ ನಿದ್ರೆ ಬರ್ತದೆ. ಮೊಬೈಲ್ ಏನೂ ಆಗಲ್ಲ, ಟಿವಿ ನೋಡಿದ್ರೆ ಏನೂ ಆಗಲ್ಲ. ಅವೆರಡೇ ಇದ್ರೆ ಇರೋಕೆ ಆಗೋದೇ ಇಲ್ಲ. ಕಾರಣ ಏನಂದ್ರೆ ಸೈತಾನ ನಿನ್ನ ಪ್ರೇಯರ್ ಟೈಮ್ ಅನ್ನ, ನಿನ್ನ ದೇವರ ಸಮಯವನ್ನ, ನಿನ್ನ ಬೈಬಲ್ ಟೈಮ್ ಅನ್ನ ಕಿತ್ಕೊಂಡ್ಬಿಡ್ತಾನೆ ಅಷ್ಟೇ. ಒಂದ್ಸಾರಿ ಒಂದ್ ಮನೆ ವಿಸಿಟ್ ಆಗ್ತದೆ. ಒಂದ್ ಮನೇನ ವಿಸಿಟ್ ಮಾಡಿದೆ, ಗಾಡಿ ನಿಲ್ಸ್ಬಿಟ್ಟು ಹೋಗಿ ಮಾತಾಡಿ ಈಚೆ ಹೋಗ್ತೀನಿ. ಗಾಡಿ ನಿಲ್ಸಿ ಒಳಗಡೆ ಹೋಗಿದ್ದೀನಿ. ಬರೋಷ್ಟೊತ್ತಿಗೆ ನಾನು ಕುತ್ಕೊಳ್ಳೋ ಸೀಟಲ್ಲಿ ಇಷ್ಟು ಆಡಿ ಚುಚ್ಚಿಕ್ಕಿದ್ದಾರೆ, ಇಷ್ಟು ಗೈದು. ನಾನು ಕುತ್ಕೊಂಡ್ರೆ ಕಸಕ್ಕಂತ ನನಗೆ ಇಟ್ಬೇಕು. ಹೋಗಿದ ತಕ್ಷಣ ದೇವರ ಅದು ನನಗೆ ತೋರಿಸ್ತಾ ಇದೆ. ಅದು ಕೂಡ ಸೈತಾನ ಟ್ರಿಕ್ಸ್. ಯಾಕೆ ಹೇಳು? ಅದೇ ಸೀಟ್ ಮೇಲೆ ತಾನೇ ನಾನು ಕುತ್ಕೊಂಡ್ಬಂದು ಗಾಡಿ ನಿಲ್ಸಿ ಒಳಗಡೆ ಹೋಗಿ ಬಂದಿದ್ದು. ಇವಾಗ ಗಾಡಿ ಬಂದ್ಬಿಡ್ತು, ಶಾರ್ಪ್ ಆಗಿದೆ. ಅದು ಏನ್ ಆಡಿತಾ ಇದೆ ಗೊತ್ತಾ? ಚಪ್ಲಿಗೆ ಹೊಡಿತಾರೆ, ಈಗೆಲ್ಲ ಯೂಸ್ ಮಾಡಲ್ಲ. ಆ ಯಾಡಿ ಇಷ್ಟುದ್ದ ಈಚೆ ಇದೆ, ಒಳಗಡೆ ಇದೆ. ಅದ್ರ ಮೇಲೆ ಕುತ್ಕೊಂಡ್ ಬಂದಿದ್ದೀನಿ, ಇಷ್ಟು ಈಚೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮ್ಮನೆ ಇನ್ನೊಂದು ಹೇಳಿದೆ, ಬನ್ನಿ ವಾಕ್ಯಕ್ಕೆ ಮೆಸೇಜ್ ಬನ್ನಿ. ಇನ್ನು ಏನೇನ್ ಮಾಡ್ತಾನೆ ಕುಟುಂಬದಲ್ಲಿ, ಸಭೆಯಲ್ಲಿ, ದೇಶದಲ್ಲಿ, ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ, ಸೇವಕರ ಲೈಫ್ ಅಲ್ಲಿ ಶತ್ರು ಏನ್ ತಂತ್ರಗಳನ್ನ ಮಾಡ್ತಾನೆ? ದೀಕ್ಷಾಸ್ಥಾನ ತಗೋಬಾರ್ದು. ಏನೇನೇನೇನು ತಕೊಂಡ್ರೆ ಕೂಡ ಕರೆಕ್ಟ್ ಆಗಿ ನಡಿಬಾರ್ದು. ಅಷ್ಟು ತಗೊಳಕ್ ಬಿಡಲ್ಲ. ನೀನೊಂದು ಕಷ್ಟಪಟ್ಟು ಮನಸ್ಸು ಮಾಡಿ ಆಸೆ ಪಟ್ಟು ತಗೊಂಡ್ಬಿಟ್ರೆ ತಪ್ಪಾಗಿ ಜೀವಿಸೋದಕ್ಕೆ ಸಹಾಯ ಮಾಡೋದಕ್ಕೆ ಅವನು ಇಷ್ಟಪಡ್ತಾನೆ. ದೀಕ್ಷಾಸ್ಥಾನ ತಗೊಂಡ್ಬಿಟ್ಟೆ, ಪವಿತ್ರ ಆತ್ಮನ ಅಭಿಷೇಕ ಹೊಂದೋದಕ್ಕೆ ಬಿಡಲ್ಲ ಅವನು. ಸರಿ, ಒಂದು ಬಿಟ್ಟೆ, ಆತ್ಮನಿಂದ ನಡೆಸ್ಕೊಳ್ಳೋದಕ್ಕೆ ಬಿಡಲ್ಲ. ಮಾಲೂಮುರೆ ಸಿಸ್ಟರ್, ಅರ್ಥ ಆಗ್ತದೆ ಎಲ್ಲರಿಗೂ ಸೈತಾನ ತಂತ್ರಗಳು ಏನಂತ? ಹಲ್ಲೆಲೂಯಾ. ಚೆನ್ನಾಗಿ ಎಲ್ಲರಿಗೂ ಗೊತ್ತಾಗಿದೆ. ಪ್ರೇಯರ್ ಕುತ್ಕೋತೀರಿ, ನಿಮ್ಮ ಮನೆಗಳಲ್ಲಿ ಕುತ್ಕೊಳ್ಳಲ್ಲ. ತಮಾಷೆ ಬಂದ್ಬಿಡ್ತದೆ ನೋಡಿ. ಜಾಸ್ತಿ ಹೊತ್ತಾಗಿ ಏನ್ ಮಾತಾಡ್ಕೊಂಡು ಆ ಮ್ಯಾಟ್ರ್ ಏನ್ ಮಾಡಿ 15 ನಿಮಿಷ ಮಾತಾಡಿರ್ತೀವಿ. ಎಷ್ಟು ನಿಮಿಷ? 15 ನಿಮಿಷ. ನಾವು ಕೂತಿದ್ದೀನಕ ಪ್ರಾರ್ಥನೆಗೆ. ಈ ಕಾರ್ಯ ಯಾರು ಗೊತ್ತಾ? ಈ ತಂತ್ರ ಯಾರು ಗೊತ್ತಾ? ಸೈತಾನ. ಇಲ್ವಾ? ಜಗಳ ಬರ್ತಿರ್ತೇವೆ. ಪ್ರೇಯರ್ ಏನು ಕುತ್ಕೊಂತೀರ 5 ನಿಮಿಷ, ಎಲ್ಲಾರು ಪ್ರೇಯರ್ ಬನ್ನಿ ಅಂತ ಕರೆದಿರ್ತೀರಿ, ಜಗಳ ಬಂದಿರ್ತೇವೆ. ಇದು ಕೂಡ ಸೈತಾನ ತಂತ್ರ. ಇದೆಲ್ಲ ನೀವು ಯಾರು ಸುಮ್ಮನೆ ಏನೋ ಆಟೋಮೆಟಿಕ್ ನಡೀತಾ ಇದೆ, ಯಾರೋ ಬಟನ್ ಓದ್ತಾ ಇದ್ದಾರೆ, ಯಾರೋ ನಮ್ಗೆ ಮಾಟ ಮಂತ್ರ ಮಾಡಿದ್ದಾರೆ, ಇದೆಲ್ಲ ನೆನೆಸ್ಕೋಬೇಡಿ. ಮಾಟ ಮಂತ್ರ ಇದೆ ನಿಜ, ಆದ್ರೆ ಎಫೆಕ್ಟಿವ್ ಇದೆ ನಿಜ. ಆಮೆನ್, ಹಲ್ಲೆಲೂಯಾ. ಸೈತಾನನ ತಂತ್ರೋಪಕಾರ್ಯಗಳು, ತಂತ್ರವನ್ನ, ಯುಕ್ತಿಯನ್ನ ಮಾಡ್ತಾನೆ ಅವನು. ಗಂಡ ಹೆಂಡತಿ ಚೆನ್ನಾಗಿರ್ಬಾರ್ದು, ಅನ್ಯೋನ್ಯವಾಗಿರ್ಬಾರ್ದು, ಅವರಿಬ್ರು ಕೈ ಹಿಡ್ಕೊಂಡು ಪ್ರೇಯರ್ ಮಾಡಬಾರ್ದು, ಅವ್ರು ಬೇರೆ ಗಂಡ ಹೆಂಡತಿಗೆ ಮಾದರಿಯಾಗಿರ್ಬಾರ್ದು, ಅವರಿಬ್ರು ಡೈವರ್ಸ್ ಕೊಟ್ಬಿಡ್ಬೇಕು, ಅವರಿಬ್ರು ಏನು ನೇಣ್ ಹಾಕೊಂಡು ಸತ್ತೋಗ್ಬಿಡ್ಬೇಕು, ಇಲ್ಲ ಅವ್ರ ಮನೆಗೆ ಹೋಗ್ಬಿಡ್ಬೇಕು, ಈ ಹಬ್ಬ ಇವ್ರ ಮನೆಗೆ ಹೋಗ್ಬಿಡ್ಬೇಕು, ಇಲ್ಲ ಒಬ್ರು ಸತ್ತೋಗ್ಬೇಕು, ಇಲ್ಲ ಒಬ್ರು ಜೈಲಲ್ಲಿ ಇರ್ಬೇಕು. ಎಷ್ಟು ಟ್ರಿಕ್ಸ್ ಮಾಡ್ತಾರೆ ಗಂಡ ಹೆಂಡತಿ ವಿಷಯದಲ್ಲಿ. ಮಕ್ಕಳ ವಿಷಯಕ್ಕೆ ಬರ್ತೀರಾ? ತಂದೆ ಕೈ ಒಳ್ಳೆ ಪ್ರೇಯರ್ ಅಲ್ಲಿ ಇರ್ತಾರೆ, ಬೈಬಲ್ ಅಲ್ಲಿ ಇರ್ತಾರೆ, ಕರೆಕ್ಟ್ ಆಗಿ ಚರ್ಚ್ಗೆ ಹೋಗ್ತಾರೆ,
ಮಕ್ಕಳು ಬರಲ್ಲ, ಮಕ್ಕಳು ಪ್ರೇಯರ್ ಮಾಡಲ್ಲ, ಮಕ್ಕಳು ಪ್ರೇಯರ್ ಕುತ್ಕೊಳ್ಳಲ್ಲ, ಮಕ್ಕಳು ಚರ್ಚಿಗೆ ಬರಲ್ಲ. ನೀನ್ ಮಾಡ್ಕೊಬ, ನಾನು ಮಾಡ್ಕೋಬೇಕು, ನೀನ್ ನಡಿಯಮ್ಮ ನಾನು ಬರ್ತೀನಿ, ನೀನ್ ನಡಿಯಪ್ಪ ನಾನು ಬರ್ತೀನಿ, ಬರಲ್ಲ. ಆಮೇಲೆ ಪಾಪಗಳು ಮಾಡ್ತಾರೆ, ಸಿಗರೇಟ್ ಸೇರ್ತಾರೆ ಹೊರಗಡೆ. ಅಷ್ಟು ಮಕ್ಕಳು ಇದರಲ್ಲಿ ವಿಶ್ವಾಸಿ ಮಕ್ಕಳು ಕೂಡ ಸಿಗರೇಟ್ ಸೇದೋದು, ಡ್ರಿಂಕ್ಸ್ ಕುಡಿಯೋದು. ಅವ್ರ ತಂದೆ ತಾಯಿ ಎಂತವ್ರು ಹೇಳ್ಬೇಕು, ನೀವು ಪಟ ಪಟ ಮಾತಾಡಿ ನನ್ನ ಜೊತೆಲಿ. ಅವ್ರ ತಂದೆ ತಾಯಿ ಎಂತವ್ರು ಒಳ್ಳೆ ಪ್ರೇಯರ್ ಮಾಡೋರು, ಚರ್ಚ್ ಕರೆಕ್ಟ್ ಆಗಿ ಹೋಗ್ತಾರೆ, ವಾಕ್ಯ ಪ್ರಕಾರ ನಡೀತಾರೆ. ಮಕ್ಕಳು ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಅವ್ರ ಮಕ್ಕಳು ಮಾರ್ಗ ತಪ್ಪಿದ್ದಾರೆ. ಇದು ಕೂಡ ಸೈತಾನ ತಂತ್ರ. ಇದಕ್ಕೊಂದೇ ಒಂದು ಟ್ರಿಕ್ಸ್, ಅವ್ರ ತಂದೆ ತಾಯಿ ಪ್ರಾರ್ಥನೆ, ಉಪವಾಸ ಕಡಿಮೆ, ತಂದೆ ತಾಯಿ ಪ್ರೀತಿ, ಅವ್ರಿಗೆ ಉಪದೇಶ. ನನ್ನ ಮಗ ಎಲ್ಲಿ ಹೋಗ್ತಾಳೆ, ನನ್ನ ಮಗಳು ಎಲ್ಲಿ ಹೋಗ್ತಾಳೆ, ನನ್ನ ಮಗು ಏನ್ ನೋಡ್ತಾಳೆ, ನನ್ನ ಮಗಳು ಹುಟ್ಟು ಮಗು ಏನ್ ನೋಡ್ತಾ ಇದೆ, ಯಾರ ಜೊತೆ ಸೇರಿದ್ದಾಳೆ, ಎಲ್ಲಿದ್ದಾಳೆ, ಆ ಮನೇಲಿ ಇದ್ದಾಳೆ, ಏನ್ ಮಾಡ್ತಾಳೆ, ಅವ್ರ ಮನೆಯಲ್ಲಿ ಮೊಬೈಲ್ ಕೊಟ್ಟಿದ್ದಾರೇನೋ, ಅವ್ರ ಮನೆಯಲ್ಲಿ ಟಿವಿ ಮುಂದೆ ಕೂರಿಸಿದ್ದಾರೆ, ನಿನ್ನ ಮಗು ಕೆಟ್ಟ ಹೋಗ್ತಾ ಇದೆಯೇ? ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ನೋಡಿ ನೋಡಿ, ಸೈತಾನ ಎಷ್ಟು ತಂತ್ರಗಳನ್ನು ಮಾಡ್ತಾನೆ ನೋಡಿ. ತಂತ್ರೋಪಕಾರ್ಯ, ಯುಕ್ತಿ, ಸಾತಾನಿಕ ಯುಕ್ತಿ, ಸಾತಾನಿ ತಂತ್ರಂ. ಹಲ್ಲೆಲೂಯಾ. ಜಾಗ್ರತೆ. ನಾನು ಬ್ಯಾಪ್ಟಿಸಮ್ಗೆ ಹೆಸರು ಕೊಡ್ತಾರೆ, ಬ್ಯಾಪ್ಟಿಸಮ್ಗೆ ಹೆಸರು ಕೊಡ್ತಾರೆ. ಹತ್ರ ಬಂದ ತಕ್ಷಣ ಬ್ಯಾಪ್ಟಿಸಮ್ ಬೇಡ ಅಂದ್ಬಿಡ್ತಾರೆ. ಯಾರು ಈ ಕಾರ್ಯ ಮಾಡಿರ್ಬೋದು ಅಂತ ನೀವು ಹೇಳಿ ನೋಡೋಣ. ಇವತ್ತು ಮೆಸೇಜ್ ಸೈತಾನ ಟಕ್ ಅಂತ ನಾಳೆ ಬ್ಯಾಪ್ಟಿಸಮ್ ಇವತ್ತು ಬೇಡ ಅಂದ್ಬಿಡ್ತಾರೆ, ಹೊಡ್ಬಿಟ್ಟ ಅವ್ರನ್ನ ಸೈತಾನ. ಅಷ್ಟೇ ಸೈತಾನನೇ. ಇನ್ಯಾರು? ಯಾರು ರಕ್ಷಣೆ ಹೊಂದಬಾರ್ದು, ಯಾರು ಪರಲೋಕಕ್ಕೆ ಹೋಗ್ಬಾರ್ದು, ಯಾರು ಪರಿಶುದ್ಧರಾಗಬಾರ್ದು, ಯಾರು ಪ್ರೇಯರ್ ಮಾಡಬಾರ್ದು, ಯಾರು ಸೇವೆ ಮಾಡಬಾರ್ದು, ಯಾವ ಪಾಸ್ಟರ್ ಒಳ್ಳೆ ವಾಕ್ಯ ಒಳ್ಳೆ ಸೇವೆ ಮಾಡಬಾರ್ದು. ಸಭೆಯಲ್ಲಿ ದುಡ್ಡನ್ನ, ಹಣವನ್ನ, ಬರ್ತ್ಡೇ, ಆನಿವರ್ಸರಿ, ಪಾಸ್ಕ್ರಮ, ಮ್ಯಾರೇಜ್ ಡೇ, ಬರ್ತ್ಡೇ, ಅವ್ರ ಮಕ್ಕಳ ಬರ್ತ್ಡೇ, ಅವ್ರ ಬರ್ತ್ಡೇ, ಚರ್ಚ್ ಆನಿವರ್ಸರಿ, ಕ್ರಿಸ್ಮಸ್, ಗುಡ್ ಫ್ರೈಡೆ, ಮದರ್ಸ್ ಡೇ, ಫಾದರ್ಸ್ ಡೇ. ಮೊನ್ನೆ ಒಂದು ಚರ್ಚಲ್ಲಿ ಲವರ್ಸ್ ಡೇ ಕೂಡ ಮಾಡಿದ್ದಾರೆ, ವ್ಯಾಲೆಂಟೈನ್ಸ್ ಡೇ. ಹಲ್ಲೆಲೂಯಾ. ಇದೆಲ್ಲ ದೇವರೇ ಮಾಡ್ತಾನೆ ಅನ್ಕೋಬೇಡಿ. ದೇವರ ಮದರ್ಸ್ ಡೇ ಬೈಬಲ್ ಅಲ್ಲಿ ತೋರಿಸಿ, ಮದರ್ಸ್ ಡೇನ, ಫಾದರ್ಸ್ ಡೇನ ತೋರಿಸಿ. ಅವ್ರೇನೋ ಪಾಲಿನವರು ವರ್ಷಕ್ಕೊಂದ್ಸಲ ಅವ್ರ ಅಮ್ಮ ಅಪ್ಪನ ನೋಡ್ತಾರೆ, ಮದರ್ಸ್ ಡೇ ದಿನ ಅವ್ರು ಇಟ್ಕೊಂಡವ್ರೆ. ನಾವು ಡೈಲಿ ನೋಡ್ತೀರಲ್ಲ ಇಂಡಿಯನ್ಸ್, ತಂದೆ ತಾಯಿನ ಡೈಲಿ ನೋಡ್ತೀವಿ. ಯಾರು ಡೈಲಿ ನೋಡಲ್ಲ? ಡೈಲಿ ನೋಡ್ತಿರಲ್ಲ ನಾವು. ಇನ್ನೇನು ಅವ್ರು ವರ್ಷಕ್ಕೊಂದ್ಸರಿ ಬಂದು ಅವ್ರ ಜೊತೆ ಒಂದು ಹಾಫ್ ಅನ್ ಅವರ್ 1 ಅವರ್ ಇಟ್ಬಿಟ್ಟು ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ನೆಕ್ಸ್ಟ್ ಇಯರ್ ಮದರ್ಸ್ ಡೇ, ಫಾದರ್ಸ್ ಡೇ ಬರ್ತಾರೆ. ಇದಾದ್ರೆ ಸೀಕ್ರೆಟ್, ನಿಮ್ಗೆ ಗೊತ್ತಿಲ್ಲ. ಇದೆಲ್ಲ ಚರ್ಚ್ ಒಳಗಡೆ ಬಂದಿದೆ. ಚರ್ಚಲ್ಲಿ ಸಲ್ಪಿಗಳು, ಚರ್ಚಲ್ಲಿ ಗಲಾಟೆಗಳು, ಚರ್ಚಲ್ಲಿ ಚೀಟಿ ವ್ಯವಹಾರ, ಚರ್ಚಲ್ಲಿ ಬಿರಿಯಾನಿ ಮಾರೋದು, ಚರ್ಚಲ್ಲಿ ಕರ್ಚಿಪ್ ಮಾರೋದು, ಚರ್ಚಲ್ಲಿ ಎಣ್ಣೆ ಮಾರೋದು, ಚರ್ಚಲ್ಲಿ ಬುಕ್ಗಳು ಮಾರೋದು. ಬುಕ್ಗಳಿಗಂತ ಬೇರೆ ಅಂಗಡಿ ಇದೆ. ನಿನಗೆ ವಾಕ್ಯ ಹೇಳೋದು, ಕುಟುಂಬ ಕನೆಕ್ಟ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು, ಆಲೋಚನೆ ಕೊಡೋದು, ಅದು ನಿನ್ನ ಕೆಲಸ. ಸೈತಾನ ಯಾರಂತ ಫಸ್ಟ್ ತಿಳ್ಕೊಳ್ಳಿ. सातान यार नल्ला तेरीनु कौन सातान आपको अच्छे से पता होना, नहीं तो वो आपका जीवन में पक्का काम करेगा. ಇಲ್ಲಂದ್ರೆ ನೀವು ಅವನ ಯಾರಂತ ತಿಳ್ಕೊಳ್ಳಿಲ್ಲಂದ್ರೆ ನೀವು ನಿಮ್ಮ ಗಂಡನ, ನಿಮ್ಮ ಹೆಂಡತಿನ, ನಿಮ್ಮ ಮಕ್ಕಳನ್ನ, ನಿಮ್ಮ ಮನೆಯವ್ರನ್ನ, ನಿಮ್ಮ ಪಾಸ್ಟರ್ನ, ನಿಮ್ಮ ವಿಶ್ವಾಸಗಳನ್ನ ಬೈಕೊಳ್ತೀರ. ಮಾಡೋ ಸೈತಾನ ಬೈಯೋದು ನಿಮ್ಮ ಮನೆಯವ್ರನ್ನ, ನಿಮ್ಮ ಪಾಸ್ಟರ್ನ, ನಿಮ್ಮ ವಿಶ್ವಾಸಿಗಳನ್ನ, ನಿಮ್ಮ ಕುಟುಂಬಗಳವ್ರನ್ನ, ನಿಮ್ಮ ಸ್ನೇಹಿತರನ್ನ. ಅವ್ರು ಹಂಗ್ ಮಾಡ್ಬಿಟ್ಟು ಇವ್ರು ಹಿಂಗ್ ಮಾಡಿದ್ದು ಸೈತಾನ. ಬ್ರದರ್, ಸಿಸ್ಟರ್, ಹಲ್ಲೆಲೂಯಾ. ಎಲ್ಲಾದ್ರಲ್ಲಿ ಕೈ ಹಾಕೋಣ. ನಿನಗೆ ಏನೇನ್ ಸಂಬಂಧ ಇದೆಯೋ ಪ್ರತಿ ಒಂದ್ರಲ್ಲಿ ಕೈ ಇಡ್ತಾನ. ಅದರಲ್ಲಿ ಕೈ ಹಾಕ್ತಾನೆ, ಇದ್ರಲ್ಲಿ ಕೈ ಹಾಕ್ತಾನೆ, ಅಲ್ಲಿ ಕೈ ಹಾಕ್ತಾನೆ, ಮಕ್ಕಳಲ್ಲಿ ಕೈ ಹಾಕ್ತಾನೆ, ಗಂಡನಲ್ಲಿ ಕೈ ಹಾಕ್ತಾನೆ, ಹೆಂಡತಿಯಲ್ಲಿ ಕೈ ಹಾಕ್ತಾನೆ, ಆರಾಧನೆಯಲ್ಲಿ ಕೈ ಹಾಕ್ತಾನೆ, ಪ್ರಸಂಗದಲ್ಲಿ ಕೈ ಹಾಕ್ತಾನೆ, ಆಲಯದಲ್ಲಿ ಕೈ ಹಾಕ್ತಾನೆ, ಸೇವಾ ಜೀವಿತದಲ್ಲಿ ಕೈ ಹಾಕ್ತಾನೆ. ಹಲ್ಲೆಲೂಯಾ.
ಪ್ರೈಸ್ ದಿ ಲಾರ್ಡ್. ಸೈತಾನ ಯಾರಂತ ತಿಳ್ಕೊಳ್ಳಿ. ಸೈತಾನ ಕೆಲಸಗಳು ಏನು, ಸೈತಾನ ಕಾರ್ಯಗಳೇನು, ಸೈತಾನ ಕುಯುಕ್ತಿಗಳೇನು, ಸೈತಾನ ತಂತ್ರಗಳೇನು. ಅವನು ಮೋಸಗಾರ, ಅವನು ವಂಚಕ. ಅವನು ನಿನ್ನನ್ನು ವಂಚಿಸೋದಕ್ಕೆ ಯಾವಾಗ್ಲೂ ಯತ್ನಿಸ್ತಾನೆ. ಎಲ್ಲಿಗೆ ಹಿಡ್ಕೊಂಡು ಹೋಗ್ಬಿಡ್ತಾನೆ ಸೈಲೆಂಟ್ ಆಗಿ. ನೀನ್ ಪಾಪ ಮಾಡೋ ತನಕ ಅದು ಪಾಪ, ನಾನು ಬೈಬಲ್ ವಿರುದ್ಧವಾಗಿ ಮಾತಾಡಿದ್ದೀನಿ, ನೋಡಿದ್ದೀನಿ, ತಿಂದಿದ್ದೀನಿ, ಮಾಡಿದ್ದೀನಿ ಅನ್ನೋದು ನೀನು ಗೊತ್ತೇ ಆಗಲ್ಲ. ಮಾಡಿದ ಮೇಲೆ ನಿನಗೆ ಗೊತ್ತಾಗುತ್ತೆ. ಕರ್ತನ ಭೋಜನ ತಿನ್ನೋವಾಗ ನಿನಗೆ ಗೊತ್ತಾಗುತ್ತೆ. ಬೈಬಲ್ ತೆಗೆದು ವಾಕ್ಯ ಹೇಳುವಾಗ, ಕೇಳುವಾಗ, ಓದುವಾಗ ಗೊತ್ತಾಗುತ್ತೆ, ನಾನು ಪಾಪ ಮಾಡಿಬಿಟ್ಟೆ, ನಾನು ಪಾಪ ಮಾಡಿಬಿಟ್ಟೆ. ಆಮೇಲೆ ವಾಕ್ಯ ಹೇಳ್ತಾ ಇದೆ, ವಚನ ಹೇಳ್ತಾ ಇದೆ, ಸೈತಾನ ನಿನ್ನ ಜೀವನದಲ್ಲಿ ತಂತ್ರಗಳನ್ನ ಮಾಡ್ತಾನೆ, ತಂತ್ರಗಳನ್ನ ಮಾಡ್ತಾನೆ, ಕುಯುಕ್ತಿಗಳನ್ನ ಮಾಡ್ತಾನೆ. ಹುಷಾರ್, ಜಾಗ್ರತೆ. ನೀನ್ ನಿನ್ ಗಂಡನ ಮೇಲೆ ರೇಗ್ತೀಯ, ನಿನ್ನ ಹೆಂಡತಿ ಮೇಲೆ ರೇಗ್ತೀಯ, ನಿನ್ನ ಮಕ್ಕಳ ಮೇಲೆ ರೇಗ್ತೀಯ, ನಿನ್ ಪಾಸ್ಟರ್ ಮೇಲೆ ರೇಗ್ತೀಯ, ನಿನ್ ವಿಶ್ವಾಸಗಳ ಮೇಲೆ ರೇಗ್ತೀಯ. ಮಾಡಿರೋದು ಯಾರು? ಸೈತಾನ. ರೇಗೋದು ಯಾರ ಮೇಲೆ ನೀನು? ಅದು ಆತ್ಮಿಕ ಯುದ್ಧನ, ಶಾರೀರಿಕ ಯುದ್ಧನ? ಸ್ಪಿರಿಚುವಲ್ ವಾರ್ಫೇರ್ ಅಥವಾ ಶಾರೀರಿಕವಾಗಿ ನೀನು ವರ್ತಿಸ್ತೀಯ? ಪೇತ್ರ ತಪ್ಪು ಮಾಡಿದಾಗ ಪೇತ್ರನ ಗದರಿಸ್ದ, ಪೇತ್ರಲ್ಲಿರೋ ಸೈತಾನ ಗದರಿಸ್ದ, ಸೈತಾನ ಗದರಿಸ್ದ ಯೇಸು ಸ್ವಾಮಿ. ಅದೇ ಸೈತಾನನೇ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ, ತೊಲಗಿ ಹೋಗು ನನಗೆ ವಿಘ್ನವಾಗಿ. ಅಲ್ಲಿ ಇನ್ನು ಏನ್ ಮಾಡ್ತಾನೆ ಸೈತಾನ? ಇನ್ನು ಏನೇನ್ ತೊಂದಾಗ್ತಾನೆ? ಅಲ್ಲೆಲೂಯ. ಜಗಾಡು, ಕಚಡ ಮಾತಾಡು, ಬೈ, ಕೇಸ್ ಹಾಕು, ಕಂಪ್ಲೇಂಟ್ ಕೊಡು, ಕೋರ್ಟ್ಗೆ ಹೋಗು, ಲಾಯರ್ ನಿಕ್ಕು, ಇದೆಲ್ಲ ಹೇಳೋದು ಅವನೇ. ಆದ್ರೆ ಯೇಸು ಸ್ವಾಮಿ ನಮ್ಗೇನ್ ಹೇಳ್ಕೊಟ್ಟಿದ್ದಾನೆ? ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸು. ಅಲ್ಲಿ ಜಗಳ ಬರ್ತೈತೆ ಅವಾಗ. ಪೊಲೀಸು, ಕೇಸು, ಕೊಲೆ ಏನು ಬರಲ್ಲ. ಅದಕ್ಕೆ ದೇವ್ರ ಮಾತು ಹೇಳ್ಕೊಟ್ಟಿದ್ದು ನಮ್ಗೆ. ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು. ಜಗಳನೇ ಬರಲ್ಲ. ಇಬ್ರು ಆಡೋದಕ್ಕನೆ ಜಗಳ, ಒಬ್ರೇ ಆಡಿದ್ರೆ ಅದು ಒನ್ ಸೈಡ್. ನೀನು ನಾನು ಅಂದ್ರೇನೆ ಪೊಲೀಸು, ಕೋರ್ಟು, ಕಚೇರಿ ಎಲ್ಲ ಅವನೇ ಕೊಡೋದು. ಆ ಕೇಸಲ್ಲಿ ಸಿಕ್ಕಾಕೊಂತಾರ 5 ವರ್ಷ 10 ವರ್ಷ. ಲಾಯರ್ ದುಡ್ಡಿಕ್ಬೇಕಾ? ಕೆಲಸ ಬಿಟ್ಟು ಹೋಗ್ಬೇಕಾ ಲಾಯರ್ ಹತ್ರ? ಡೇಟ್ ಕೇಳಕ್ ಕಾಸು ಕೊಡ್ಬೇಕಾ ಲಾಯರ್ಗೆ? ಇದೆಲ್ಲ ಪೀಕ್ಲಾಟ ನಮ್ಗೆ ಯಾಕೆ? ಕ್ಷಮಿಸ್ಬಿಡು. ಇನ್ನೊಂದು ಮಾತು ಹೇಳ್ಕೊಟ್ಟಿದ್ದೇನೆ, ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು. ಎರಡನೇದು ಇನ್ನೇನು ಹೇಳ್ಕೊಟ್ಟ? ಕ್ಷಮಿಸು. ಏನಂತ? ಕ್ಷಮಿಸ್ಬಿಡು. ಕ್ಷಮಿಸ್ಬಿಟ್ರೆ ನಿನ್ಗೆ ಇದ್ಯಾವುದು ಬರಲ್ಲ. ನಿನ್ನ ಅಕ್ಕಪಕ್ಕದವ್ರು ನಿನ್ನ ಹತ್ರ ಚೆನ್ನಾಗಿ ಹೇಳ್ತಾರೆ, ನಿನ್ ಪ್ರೇಯರ್ ದೇವ್ರು ಕೇಳ್ತಾರೆ. ಈಗಲೇ ಹೇಳ್ಕೊಡ್ತಾ ಇದ್ದೀನಿ, ಯಾವ್ಯಾವ ಗಂಡ ಹೆಂಡತಿ ಕಿತ್ಲಾಡ್ತಿರೋ ನನಗೆ ಗೊತ್ತಿಲ್ಲ. ಕಿತ್ಲಾಡೋದಿದ್ರೆ ಬಿಟ್ಬಿಡಿ, ನಿಮ್ ಪ್ರೇಯರ್ಗೆ ಉತ್ತರ ಸಿಗಲ್ಲ. ಅದೊಂದು ಸೈತಾನ ಟ್ರಿಕ್ಸ್. ನಿಮ್ ಹೆಂಡತಿ ಮಾತಾಡ್ಲಿ ಬಿಟ್ಬಿಡು, ನೀನ್ ಮಾತಾಡ್ಬೇಡ. ಜಸ್ಟ್ 1 ಮಾತು 2 ಮಾತು 3 ಮಾತು ಅಷ್ಟೇ. 4ನೇ ಮಾತಿಗೆ ಅವಕಾಶ ಕೊಡಬೇಡ. ಗಂಡನೂ ಅಷ್ಟೇ, ಹೆಂಡತಿನೂ ಅಷ್ಟೇ, ಮಕ್ಕಳು ಅಷ್ಟೇ. ಸಪರೇಟ್ ಆಗಿ ಕುತ್ಕೊಂಡು ದೇವ್ರ ಹತ್ರ ಹೋರಾಡು. ನಮ್ಮ ಗಂಡನಲ್ಲಿರೋ ಕೋಪ, ನಮ್ಮ ಹೆಂಡತಿಲಿರೋ ಕೋಪ, ನಮ್ಮ ಮಗನಲ್ಲಿರೋ ಕೋಪ, ನಮ್ಮ ಮಗಳಲ್ಲಿರೋ ಕೋಪ, ನನ್ನ ತಂದೆ ತಾಯಿಯಲ್ಲಿರೋ ಕೋಪ ತೆಗೆದಾಕು ದೇವ್ರೆ. ಉಗ್ರತೆ ಆತ್ಮ ನೀನು. ತಂತ್ರ ಮಾಡ್ತಾನ ಅವನು. ಜಾಗ್ರತೆ. ನಿದ್ರೆ ಕೊಡ್ತಾನೆ ಪ್ರೇಯರ್ ಮಾಡಿದಿರಂಗೆ, ಜಾಗ್ರತೆ. ಬೈಬಲ್ ಓದಿದಿರಂಗೆ ನಿದ್ರೆ ಕೊಡ್ತಾನೆ, ಜಾಗ್ರತೆ. ಒಂದ್ ವೇಳೆ ಕಷ್ಟಪಟ್ಟು ನಿಮ್ ಬೈಬಲ್ ಎತ್ಕೊಂಡ್ಬಿಟ್ರೆ ಕೂಡ, ಪ್ರೇಯರ್ ಕುತ್ಕೊಂಡ್ಬಿಟ್ರೆ ನಿದ್ರೆ ಬಂದ್ಬಿಡ್ತೈತೆ. ಪ್ರೇ ಮಾಡ್ತಾ ಮಾಡ್ತಾ ಎದುರಿಸು ಅದನ್ನ, ಜಯಿಸು ಅದನ್ನ. ಇಲ್ಲಿ ತನಕ ಸೈತಾನ ನಿನ್ ಜೀವನದಲ್ಲಿ ಬಿಟ್ಕೊಂತೀಯ. ಇನ್ನು ಸೈತಾನ ಇಲ್ದಿರಂಗೆ ಕೆಲವರು ಪ್ರೇಯರ್ ಮಾಡ್ತಾರೆ, ಚರ್ಚಿಗೆ ಬರ್ತಾರೆ, ಬೈಬಲ್ ಹಿಡಿತಾರೆ, ಕರ್ತನ ಭೋಜನ ತಿಂತಾರೆ. ಸೈತಾನನೇ ಇಲ್ಲ ಈ ಪ್ರಪಂಚದಲ್ಲಿ ಹಂಗಿದ್ದಾರೆ. ಅದು ಕೂಡ ಒಂದು ಸೈತಾನ ಟ್ರಿಕ್ಸ್. ಮರಿಬೇಡ. ಏನವ್ವಾ ಈ ಹಣ್ಣನ್ನ ತಿನ್ಬೇಡ ಅಂತ ಹೇಳಿದ್ದು ನಿಜನಾ? ಹೇಗೋ ಈ ಹಣ್ಣನ್ನ ತಿಂದ್ರೆ ನೀವು ದೇವ್ರ ತರ ಆಗ್ಬಿಡ್ತೀರಾ, ನೀವು ಸಾಯಲ್ಲ. ಅದೆಲ್ಲ ನಡೀತಾ. ಆ ದುರ್ಬೋಧನೆ ಯಾರ್ದು? ಸೈತಾನ ತಂತ್ರ. ಅದು
ಯಾರಾದ್ರೂ ಸತ್ಯದಲ್ಲಿ ಇದ್ರೆ, ಯಾರಾದ್ರೂ ದೇವರ ಉಪದೇಶದಲ್ಲಿ ನೆಲೆಗೊಂಡಿದ್ರೆ ಅವ್ರ ಹತ್ರ ಬಂದು ಅವ್ರಿಗೆ ದುರ್ಬೋಧನೆ ಹೇಳಿ, ಫಾಲ್ಸ್ ಟೀಚಿಂಗ್ ಹೇಳಿ ಅವ್ರನ್ನ ಸತ್ಯದಿಂದ ತಪ್ಪಿ ನಿತ್ಯ ಜೀವ ನಿರೀಕ್ಷೆಯಿಂದ ಕಳೆದು ಯೇಸುವನ್ನ ಶಪಿಸೋದರ ನಮ್ಮ ಬಾಯಿಗಾರಿಕೆ ಮಾಡಿಸ್ಬಿಡ್ತಾರೆ. ಯಾರು ಬೈದ್ರೆ ಅವ್ರ ಹತ್ರ ನಾವು ಬೈಯೋದು. ಯೇಸು ಅವನಿದ್ದಾರೆ, ಸೈತಾನ ಕದರಿಸಲ್ಲ. ಅಮ್ಮ ಅಪ್ಪನ ತುಳಿದು ಬಿಡ್ತೀರಿ ಹಾಕಿ, ಇಲ್ಲ ಒಂದು ಸಾರಿ ಕೆಲವು ಮನೆನೇ ಬಿಟ್ಟು ಹೋಗ್ಬಿಡ್ತಾರೆ. ಆ ಬ್ರದರ್ ಬಂದಿಲ್ಲ, ಅಮ್ಮ ಬೈದಿದ್ದ ಮನೆ ಬಿಟ್ಟು ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ಟಿದ್ರು. ಒಂದು ಬ್ರದರ್ ಹೋಗಿ ಮಾತಾಡಿ ತಿರ್ಗಾ ಮನೆಗೆ ಸೇರಿಸ್ತೆ. ಅಮ್ಮ ಬೈದಿದ್ದ ಮನೆನೇ ಬಿಟ್ಟು ಹೋಗ್ಬಿಟ್ಟ. ಆ ಬ್ರದರ್ ಮಾಡಿದ ತಪ್ಪು ಬಂದಿಲ್ಲ, ಫಸ್ಟ್ ಆ ಬ್ರದರ್ ತಪ್ಪು ಮಾಡಿದ್ದು. ಅಮ್ಮ ಬೈದಿದ ತಕ್ಷಣ ಮನೆ ಬಿಟ್ಟು ಹೋಗಿ ಮನೆಯವ್ರನ್ನೆಲ್ಲ ಬಿಟ್ಟು ದೊಡ್ಡಮ್ಮ ಮನೆ ಸೇರ್ಕೊಂಡ. ಆಮೇಲೆ ಕುಟುಂಬ ಅಂದ್ರೆ ಏನು, ಅಮ್ಮ ಅಂದ್ರೆ ಏನು, ಸೈತಾನ ಅಂದ್ರೆ ಏನು, ಅಪ್ಪ ಅಂದ್ರೆ ಏನು, ಆಮೇಲೆ ತಂಗಿ ಅಂದ್ರೆ ಏನು, ಅಕ್ಕ ಅಂದ್ರೆ ಏನು ಅರ್ಥ ಹೇಳಿ, ಹೊರಗಡೆ ಜೀವನ ಅಂದ್ರೆ ಏನು ಅಂತ ಹೇಳಿದ ಮೇಲೆ ಸಾರಿ ಅಂಕಲ್ ತಪ್ಪಾಯ್ತು ಅಂತ ಹೇಳಿ 1.5 ವರ್ಷದಿಂದ ಜೊತೆಲೇ ಇದ್ದಾನೆ. ಆಮೇಲೆ ಇದು ಕೂಡ ಒಂದು ಸೈತಾನ ಕೆಲಸನೇ, ಇದು ಕೂಡ ಒಂದು ಸೈತಾನ ತಂತ್ರನೇ. ಹಲ್ಲೆಲೂಯಾ. ದೇವರು ನಿಮ್ಮ ಕಣ್ಣು ತೆರೆಸ್ತಿದ್ದ. ಸೈತಾನ ಯಾರು, ಸೈತಾನ ತಂತ್ರ ಯಾರು ಅಂತ ದೇವರು ನಿಮ್ಮ ಕಣ್ಣು ತೆರೆಸ್ತಾ ಇದ್ದಾರೆ. ಯಾಕೆ ನಿನ್ ಮಕ್ಳು ಬ್ಯಾಪ್ಟಿಸಂ ಬೇಡ ಅಂತಾರೆ? ಯಾಕೆ ನಿನ್ ಮಕ್ಳು ಚರ್ಚಿಗೆ ಬರಲ್ಲ ಅಂತಾರೆ? ಸೈತಾನ ತಂತ್ರ. ನೀನು ಅವನ ಮೇಲೆ ಹೋರಾಡಿ ಜಯಿಸು, ಅವನು ನಿನ್ನ ಮಕ್ಕಳನ್ನ ಬಿಟ್ಟು ಹೋಗ್ತಾನೆ. ಪ್ರೇಯರೇ ಮಾಡಲ್ಲ, ಪ್ರೇಯರೇ ಇಲ್ಲ ಮನೆಗಳಲ್ಲಿ, ತುಂಬಾ ಕುಟುಂಬಗಳಲ್ಲಿ ಪ್ರೇಯರ್ ಇಲ್ಲ. ಸೈತಾನ ತಕ 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 ಅಂತ ಕುಡಿತಾರೆ ನಿಮ್ಮ ಜೀವನದಲ್ಲಿ, ನಿಮ್ಮ ತಲೆ ಮೇಲೆ. ನಾನ್ ಮಾಡಿದ್ರೆ ನನ್ನನ್ನು ಕೂಡ ಅಷ್ಟೇ. ಬರೀ ಮಾತಿನವರು, ಬರೀ ಮಾತಲ್ಲಿದ್ದೀರಿ. ನೋ, ವಾಕ್ಯಾನುಸಾರ ಹೋರಾಡಿ. ಹಲ್ಲೆಲೂಯಾ. ಇನ್ ಕೆಲವರಂತೂ ಬರೀ ಮಕ್ಕಳನ್ನ ಯಥೇಚ್ಛವಾಗಿ ಹೊಡಿತಾರೆ. ಆ ಮಗುವಲ್ಲಿ ಕ್ರಿಯೆ ಮಾಡೋ ಸೈತಾನನ ತಂತ್ರಗಳನ್ನ ಜಯಿಸಲ್ಲ. ಆಮೇಲೆ ಇನ್ನು ಏನ್ ಮಾಡ್ತಾನೆ ಸೈತಾನ? ಹಲ್ಲೆಲೂಯಾ. ಬೈಬಲ್ ಏನ್ ಹೇಳ್ತದೆ? ಕ್ಷಮಿಸು. ಏನ್ ಹೇಳ್ತದೆ? ಆದ್ರೆ ನಾವು ನಮ್ಮ ಬಾಯಲ್ಲಿ ಬರೆದು ನಾನು ಅವ್ರನ್ನ ಕ್ಷಮಿಸಲ್ಲ, ಅವ್ರು ಮಾತ್ರ ಕ್ಷಮಿಸಲ್ಲ. ನಾನು ಅವ್ರ ಜೊತೆ ಮಾತಾಡಲ್ಲ, ನಾನು ಅವ್ರ ಮನೆಗೆ ಪ್ರೇಯರ್ ಬರಲ್ಲ, ನಾನು ಅವ್ರ ಮನೆಗೆ ಬರಲ್ಲ, ನಾನು ಅವ್ರ ಜೊತೆಲಿ ಗಾಡಿಯಲ್ಲಿ ಬರಲ್ಲ, ನಾನು ಅವ್ರಿಗೆ ಏನು ಕೊಡಲ್ಲ, ನಾನು ಅವ್ರಿಗೆ ಫೋನ್ ಮಾಡಲ್ಲ. ಒಂದು ಪಾಸ್ಟರ್ ಮನೆ ನನಗೆ ಹೇಳ್ಬಿಟ್ರು, ಒಂದು ತಾಯಿ ಮಗಳು ನನ್ನ ಚರ್ಚಿಗೆ ಬಂದ್ರು. ಪಾಸ್ಟರ್ಮಗೆ ಫೋನ್ ಮಾಡಿ, ಪಾಸ್ಟರ್ಮ ಈ ತರ ಬರ್ತಾ ಇದ್ದಾರೆ, ಇವತ್ತೇ ಫಸ್ಟ್ ಬಂದಿದ್ದು, ಅವ್ರ ಮನೆಗೆ ಹೋಗಿ ಮೀಟ್ ಮಾಡಿ ಏನಂತ ಕೇಳಿ ದಯವಿಟ್ಟು. ಆಮೇಲೆ ನಾನು ಹೇಳಿದ್ದೀನಿ ಅವ್ರಿಗೆ, ನಾನು ಅವ್ರ ಮನೆಗೆ ಹೋಗಲ್ಲ, ನಾನು ಅವ್ರ ಕೌನ್ಸಿಲಿಂಗ್ ಮಾಡಲ್ಲ, ಹೋದ್ರೆ ಹೋಗ್ಲಿ ಬಿಡಿ ಅಂದ್ಬಿಟ್ಟು. ಎಲ್ಲಿ ಕ್ಷಮಿಸೋದು? ಪಾಸ್ಟರ್ ಅನ್ನೋದು ಹೇಳಿದೆ, ವಿಶ್ವಾಸಿಗಳು ಅಷ್ಟೇ ಕ್ಷಮಿಸ್ರಿ, ಕ್ಷಮಿಸ್ಬೇಡ ಅನ್ನೋದು ಹೇಳ್ಕೊಡೋದು ಯಾರು ಗೊತ್ತಾ? ದುರ್ಬೋಧನೆ, ಸೈತಾನರು. ಕೋಪ ಇಟ್ಕೋ, ದ್ವೇಷ ಇಟ್ಕೋ, ಕ್ಷಮಿಸ್ಬೇಡ, ಹೊಟ್ಟೆ ಕಿಚ್ಚಿಟ್ಕೋ. ನೋಡಿದ್ರೇನೆ ಉರಿ, ನೋಡಿದ್ರೇನೆ ಕೋಪ, ನೋಡಿದ ತಕ್ಷಣ ಅಸಹ್ಯ, ನೋಡಿದ ತಕ್ಷಣ ಹಲ್ಲು ಕಡಿಯೋದು, ನೋಡಿದ ತಕ್ಷಣ ಮುಖ ತಿರ್ಸ್ಕೊಳ್ಳೋದು. ಇದೆಲ್ಲ ಸತ್ಯ ವೇದಕ್ಕೆ, ಬೈಬಲ್ಗೆ ಅಗೇನಿಸ್ಟ್. ಜಾಗ್ರತೆ. ಕ್ಷಮಿಸ್ಬೇಡ, ಕೋಪ ಮಾಡ್ಕೋ, ಹಲ್ಲು ಕಡಿ, ಅವ್ರ ಬೇಸರ ಮಾಡು, ಅವ್ರ ಮೇಲೆ ಜಗಳಕ್ಕೆ ಹೋಗು, ಮನಸ್ಸಲ್ಲಿ ಇಟ್ಕೊಂಡು ಸೇರ್ ತೀರ್ಸು, ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ತಿರುಗು. ಈ ತಂತ್ರ ಸೈತಾನದು ಮರಿಬೇಡ. ಯಾರಂತ ಸೈತಾನ ತಿಳ್ಕೊ, ಮೊದಲು ಅವನ ಕಾರ್ಯಗಳು ಎಂತದಂತ ಫಸ್ಟ್ ತಿಳ್ಕೊ. ಬರೀ ದೇವ್ರ ಬಗ್ಗೆ ಮಾತ್ರ ತಿಳ್ಕೊಂಡ್ರೆ ಸಾಕಾಗಲ್ಲ, ಸೈತಾನ ಬಗ್ಗೆ ಕೂಡ ತಿಳ್ಕೊ. ಅವನ ತಂತ್ರಗಳನ್ನ ಎದುರಿಸು. ಒಂದು ಉಪವಾಸ ಮಾಡು, ಒಂದು 3 ದಿನ ಉಪವಾಸ ಮಾಡು, ಒಂದು ವಾರ ಉಪವಾಸ ಮಾಡು, ಒಂದು 21 ದಿನ ಉಪವಾಸ ಮಾಡು, ಒಂದು 40 ದಿನ ಉಪವಾಸ ಮಾಡು, ಪ್ರೇಯರ್ ಮಾಡು, ಹೋರಾಡು, ರಾತ್ರಿ ಹಗಲು ಹೋರಾಡು. ಎಲ್ಲಾರು ಮಲ್ಕೊಂಡ್ಮೇಲೆ ಡಿಸ್ಟರ್ಬೆನ್ಸ್ ಇರಲ್ಲ, ಹೋರಾಡು. ಸಮ್ ಟೈಮ್ ನಿಜವಾಗ್ಲೂ ಹೇಳ್ತೀನಿ, ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಪರವಾಗಿಲ್ಲ. ಏನನ್ನ ಜಾಸ್ತಿ ಪ್ರೇಯರ್ ಇದ್ರೆ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಪ್ರೇಯರ್ ಮಾಡ್ತಾ ಇರ್ತೀನಿ.
ಆಮೆನ್. ಇಲ್ಲಿ ಎಲ್ಲಾರು ವಾಕ್ಯ ಚೆನ್ನಾಗಿ ಕೂತ್ಕೊಪ್ಪ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಸೈತಾನನ ತಂತ್ರೋಪಕಾರಿಗಳನ್ನು ಎದುರಿಸು. ಇನ್ನೊಂದು ವಾಕ್ಯ, ಸಾಲ ಕೊಡಿದಿರೋವರೆಗೂ ಸಾಲ ತೆಗೆದುಕೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ, ಒಂದು ಫೋನ್ನಿಂದ ಹಿಡಿದು ಒಂದು 12,000 ವಾಷಿಂಗ್ ಮಿಷಿನ್ ಇಂದ ಹಿಡಿದು ಪ್ರತಿ ಒಂದಕ್ಕೂ ಸಾಲ 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 ಸಾಲ, ಮನೆಗೂ ಸಾಲ, ಕಾರ್ಗೂ ಸಾಲ, ಎಲ್ಲದಕ್ಕೂ ಸಾಲ 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 ಸಾಲ. ಆರಾಮಾಗಿ ಕೊಡ್ತಾರೆ. HDFC ಬ್ಯಾಂಕ್, ICICI ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್, ಆ ಬ್ಯಾಂಕ್, ಈ ಬ್ಯಾಂಕ್, ಸಿಟಿ ಬ್ಯಾಂಕ್, ಪರ್ಸನಲ್ ಲೋನ್, ಸೇಟ್ ಫೈನಾನ್ಸ್, ಬಡ್ಡಿಗೆ, ಮನೆ ಹತ್ರ ಇನ್ಸ್ಟಾಲ್ಮೆಂಟ್, EMI, ಮಂತ್ಲಿ, ವೀಕ್ಲಿ, ಡೈಲಿ. ಜಾಗ್ರತೆ. ನೀನಿನ್ನೊಬ್ಬರಿಗೆ ಸಾಲ ಕೊಡ್ತೀಯಾ? ನೀನಿನ್ನೊಬ್ಬರಿಗೆ, ಹಾಗಾದ್ರೆ ನಾನು ಒಂದು 7 ಲಕ್ಷ ಕೊಟ್ಟು ಕಾರ್ ಇಸ್ಕೊಂಡೆ, ನನ್ನ ಗೌರ್ಮೆಂಟ್ ಅವರು ಇನ್ಕಮ್ ಟ್ಯಾಕ್ಸ್ ಅವರು ಹಿಡ್ಕೊತಾರೆ, ಹೆಂಗೆ? ಟ್ಯಾಕ್ಸ್ ಕಟ್ಬಿಡು 7 ಲಕ್ಷಕ್ಕೆ ಅಷ್ಟೇ. ಟ್ಯಾಕ್ಸ್ ಕಟ್ಬೇಕು ತಾನೆ, ಟ್ಯಾಕ್ಸ್ ಕೂಡ ಮೋಸ ಮಾಡ್ಬಾರ್ದು, ಗೊತ್ತಿಲ್ಲ. ನನ್ನ ಗಾಡಿ ಇಸ್ಕೊಂಡ್ರೆ ಒಂದು ಬುಲೆಟ್ 3 ಲಕ್ಷ ಇದೆ, 3 ಲಕ್ಷ ಮೇಲೆ ಏನನ್ನ ನಾವು ಕ್ಯಾಶ್ ಪೇ ಮಾಡಿದ್ರೆ ಗೌರ್ಮೆಂಟ್ ನೋಟ್ ಮಾಡ್ತಾರೆ, ಗೊತ್ತಾನೆ? ಅದು ತಿಳಿಬಾರ್ದು ಅಂತ ಕೆಲವರು ಲೋನ್ ಹೋಗ್ತಾರೆ, ದುಡ್ಡು ಎಷ್ಟಿದ್ರೆ ಕೂಡ. ಇಲ್ಲಿ ಏನಂತ ಗೊತ್ತಾ, ಕ್ರೆಡಿಟ್ ಕಾರ್ಡ್ಗೆ ಸಾಲದ ಅಟ್ಟೆ ನಿನ್ ಕೈ ಕೊಟ್ಬಿಡ್ತಾರೆ. ಇಲ್ಲಿ ನೀಲಮ್ಮ ಇದ್ದಾರ ಸಿಸ್ಟರ್, ನಿನ್ ಗಾಡಿ ಕ್ಲಿಯರ್ ಮಾಡ್ಮೇಲೆ ಒಂದು ಅಟ್ಟೆ ಕೊಟ್ರು. ಏನ್ ಅಟ್ಟೆ ಅದು? ಕ್ರೆಡಿಟ್ ಕಾರ್ಡ್ ಒಂದು ಕೊಟ್ಟಿಲ್ವಾ ನೀವು? ಅದ್ರಲ್ಲಿ ಎಷ್ಟು ಹೋಯ್ತು ಸಿಸ್ಟರ್ ನಿಮ್ದು ಎಕ್ಸ್ಟ್ರಾ ದುಡ್ಡು? 20,000 30,000 ಕ್ಲಿಯರ್ ಮಾಡಿದೆ ಅಂತ ಹೇಳಿದಲ್ಲ, ಮನೆ ಹತ್ರ ಬಂದ್ರು ಅಂತ. ಗಾಡಿ EMI ಕ್ಲಿಯರ್ ಮಾಡಿದಷ್ಟೇ ಒಂದು ಫ್ರೀ ಕಾರ್ಡ್ ಕೊಟ್ರು ಅವ್ರಿಗೆ. ಏನ್ ಕಾರ್ಡ್? ಕ್ರೆಡಿಟ್ ಕಾರ್ಡ್. ಅದು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅದ್ರಲ್ಲಿ 30,000 ರೂಪಾಯಿ ಆಗೋಗಿದೆ. ಕಟ್ಟಿದ ಆಯಮ್ಮ ಯಾರು ಗೀಚಿದ್ರು ಗೊತ್ತಿಲ್ಲ. ಚೆನ್ನಾಗಿ ಅರ್ಥ ಆಗ್ತಾ ಇದೆಯಾ? ಆಮೇಲೆ ಮನೆ ಒಂದು ಬ್ರದರ್ ಸಿಕ್ಕಿದ್ರು. ಆಮೇಲೆ ಯಾರೋ ಬ್ಯಾಂಕ್ ಅವ್ರು ಫೋನ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಫ್ರೀಯಾಗಿ ಕೊಡ್ತಾ ಇದ್ದೀನಿ, ಈಸ್ಕೊಂಡ್ರಂತೆ. ಹೋಗ್ಬಿಟ್ಟು ಒಂದು ಚೈನ್ ಈಸ್ಕೊಂಡಂತೆ. ಆಲ್ರೆಡಿ ಅವರು ಚೈನ್ ಈಸ್ಕೊಂಡಿದ್ದ ಅವ್ರ ಅಕೌಂಟ್ ಅಲ್ಲಿ 30,000 ಇತ್ತಂತೆ. ಚೈನ್ ಈಸ್ಕೊಂಡ್ಬಿಟ್ಟಿದ್ದಾನೆ, ಹಾಕೊಂಡು ಓಡಾಡ್ತಾ ಇದ್ದಾನೆ, ಆರಾಮಾಗಿದ್ದಾನೆ. ಒಂದ್ಸಾರಿ ಬ್ಯಾಂಕ್ ಅಲ್ಲಿ ಕಾಸು ತಗೋತಾನೆ, ಇಲ್ಲ. ಏನ್ ಕಟ್ ಆಗಿದೆ ಅಂದ್ರೆ ಆ ಕ್ರೆಡಿಟ್ ಕಾರ್ಡ್ ಅವರು ಕಟ್ಟಿ ಗೀಚು ಎತ್ತಿ ಜೋಗಲ. ಆಮೇಲೆ ಇದು ನಿಮ್ಗೆ ಎಕ್ಸಾಂಪಲ್ ಹೇಳಿ, ಸತ್ಯ, ಎಕ್ಸಾಂಪಲ್ ಅಲ್ಲ, ನಿಜ. ಆಮೇಲೆ ನೀವು ತಿರ್ಗಾ ನೀವು ಸಾಲ ಇದ್ರೆ ಯಾರಿಲ್ಲ, ಈ ಕಾಲದಲ್ಲಿ ಸಾಲ ಮಾಡಿದ್ರೆ ಯಾರಿಲ್ಲ ಅನ್ಬೇಡಿ. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ, ಪ್ರೈಸ್ ದಿ ಲಾರ್ಡ್. ಎಲ್ಲರನ್ನ ಪ್ರೀತಿಸು. ಇದೆಯಾ? ಎಲ್ಲರನ್ನ, ನಿನ್ನ ನೆರೆಯವನನ್ನ, ನಿನ್ನ ಅಕ್ಕಪಕ್ಕದವ್ರನ್ನ, ಅದರ ಬಗ್ಗೆ ಎಲ್ಲರನ್ನ ನಿನ್ ತರನೇ ಪ್ರೀತಿಸು. प्रीति मतलब प्यार सिस्टर, सभी लोग को प्यार करो. ಆಮೇಲೆ ಪ್ರೀತಿ ಬಗ್ಗೆ ಮಾತಾಡ್ತಾರೆ, ಎಲ್ಲರನ್ನ ಪ್ರೀತಿ ಮಾಡಿ. ಸೈತಾನ ಏನ್ ಮಾಡ್ತಾರೆ ಗೊತ್ತಾ? ನಮ್ಗೆ ಯಾರು ಚೆನ್ನಾಗಿರ್ತಾರೋ, ನಮ್ಗೆ ಯಾರು ಕೊಡ್ತಾರೋ, ನಾವು ಕೇಳಿದಾಗ ಯಾರು ಫೋನ್ ಮಾಡ್ತಾರೋ, ನಮ್ಮನ್ನ ಯಾವಾಗ್ಲೂ ಫೋನ್ ಮಾಡಿ ಯಾರು ಮಾತಾಡಿಸ್ತಾರೋ ಅವ್ರ ಹತ್ರ ಮಾತ್ರ ಚೆನ್ನಾಗಿರ್ತೀವಿ. ಅಕ್ಕ ಪಕ್ಕ ಒಂದೇ ಸಮಯಕ್ಕೆ ಬರೋರ ಹತ್ರ, ಫಾಸ್ಟರ್ ಹತ್ರ ಅಷ್ಟಕ್ಕಷ್ಟೇ ಇರ್ತಾರೆ. ವಾಕ್ಯ ಏನಾಯ್ತು? ನಿನ್ನ ನೆರೆಯವನನ್ನ ನಿನ್ನಂತೆ, ನಿನ್ನ ಶತ್ರುಗಳಿಗೋಸ್ಕರ ದೇವರನ್ನ ಪ್ರಾರ್ಥಿಸು. ಅವ್ರು ಹಸ್ಕೊಂಡಿದ್ರೆ ಅವ್ರಿಗೆ ಊಟವನಾಯ್ತು. ಅವ್ರ ಮೇಲೆ ಬೇಸರ ಇಟ್ಕೊಂತೀರಾ, ಅವ್ರನ್ನ ಕ್ಷಮಿಸು. 4 ವಾಕ್ಯಗಳು ಏನ್ ಮಾಡ್ತೀಯ ಹೇಳು? ಸೈತಾನ ಇದು ನಿಮಗೆ ಹೇಳೋದು ಹುಷಾರ್. ಕ್ಷಮಿಸಿದ್ರೆ ಕ್ಷಮಿಸ್ಬಿಡು, ಪ್ರೀತಿಸಿದ್ರೆ ಪ್ರೀತಿಸ್ಬಿಡು. ಇನ್ನೊಬ್ಬರು ಸಾಲ ಕೊಡಿದ್ರೆ ಕೊಡ್ತೀಯ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನು ಸೈತಾನ ಕೆಲವ್ನ ಏನ್ ಮಾಡ್ತಾನೆ ಗೊತ್ತಾ? ಮೆಂಟಲ್ ಮಾಡ್ಬಿಡ್ತಾನೆ. ಕೆಲವ್ನ ಏನ್ ಮಾಡ್ತಾನೆ? ಮೆಂಟಲ್ ಮಾಡ್ತಾನೆ. ಕೆಲವ್ನ ರೋಗಕ್ಕೆ ತಳ್ಬಿಡ್ತಾನೆ, ಕೆಲವ್ನ ವ್ಯಾಧಿಗೆ ತಳ್ಬಿಡ್ತಾನೆ, ಕೆಲವ್ನ ಸಾಲಕ್ಕೆ ತಳ್ಬಿಡ್ತಾನೆ, ಕೆಲವ್ನ ಕಷ್ಟಕ್ಕೆ ತಳ್ಬಿಡ್ತಾನೆ. ಸ್ವಂತ ಮನೆಯಿಂದ ಲೋನ್ ಕಟ್ಟಕ್ ಆಗ್ದಿರಾ ಬಾಡಿಗೆ ಮನೆಗೆ ಹೋಗ್ತಾರೆ, ಬಾಡಿಗೆ ಮನೆ ಕೂಡ ಇರಕ್ ಆಗ್ದಿರಾ ಲೀಸ್ ಮನೆಗೆ ಹೋಗ್ತಾರೆ, ಲೀಸ್ ಮನೆ ಕೂಡ ಇರಕ್ ಆಗ್ದಿರಾ ಬಾಡಿಗೆ ಮನೆ, ಅಲ್ಲಿ ಕೂಡ ಆಗ್ದಿರಾ ಊರ್ ಬಿಟ್ಟು ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ತರ ಮಾಡ್ತಾನೆ. ಜಾಗ್ರತೆ.
ಈ 5 ಕಾರ್ಯಗಳು ಸೈತಾನ ಮಾಡೋದು. 5 ಕಾರ್ಯಗಳು ಯಾರು ಮಾಡೋದು? ಸೈತಾನ. ಜಾಗ್ರತೆ. ಏನೋ ನೀನು ಅಪ್ಪಿತಪ್ಪಿ ಪಾಪ ಮಾಡ್ದ, ದೇವರ ಆಲೋಚನೆ ಇಲ್ದಿರೋ ಓನ್ ಡಿಸಿಷನ್ ತಕೊಂಡು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಂಡ, ದೇವರಿಗೆ ಪ್ರೇಯರ್ ಮಾಡು, ಮತ್ತೆ ಆ ತಪ್ಪು ಮಾಡಬೇಡ. ಹಲ್ಲೆಲೂಯಾ. ಆಮೆನ್. ದೇವರ ವಾಕ್ಯ ಹೇಳ್ತಿದೆ, ಕನಿಕರಿಸು, ಕರುಣಿಸು, ಸಹಾಯ ಮಾಡು, ಸತ್ಕಾರ್ಯ ಮಾಡು, ಪ್ರೀತಿ ತೋರಿಸು, ಅನ್ಯಾಯ ಮಾಡಬೇಡ, ಬೈಬೇಡ. ನಾವೇನ್ ಮಾಡ್ತೀವಿ? ಅದಕ್ಕೆ ವಿರುದ್ಧ ಬೈತೀವಿ, ಕರುಣಿಸಲ್ಲ, ಅಯ್ಯೋ ಅನ್ನಲ್ಲ, ಕನಿಕರ ತೋರಿಸಲ್ಲ. ಇವೆಲ್ಲ ಸೈತಾನನ ಮಾಡೋ ತಂತ್ರಗಳು. ಆಮೆನ್. ದೇವ್ರ ವಾಕ್ಯ ಏನ್ ಹೇಳುತ್ತೆ? ಸುಳ್ಳು ಹೇಳಂತ ಹೇಳ್ತದೆ, ಹೇಳ್ಬಾರ್ದು ಅಂತ ಹೇಳ್ತದೆ. ಸುಳ್ಳು ಹೇಳ್ಬಾರ್ದಾನೆ. ದೊಡ್ಡವರು ಕೂಡ ಸುಳ್ಳು ಹೇಳ್ಬೇಕಂತ ಹೇಳ್ತದೆ, ಬೈಬಲ್ ಹೇಳ್ಬಾರ್ದು ಅಂತ ಹೇಳ್ತದೆ. ಆದ್ರೆ ನಾವು ಅದೇ ಸೈತಾನ ತಂತ್ರ. ಸುಳ್ಳಿಗೆ ತಂದೆ ಯಾರು ಗೊತ್ತಾ? झूठ का पिता कौन पता है? सातान. वचन बोलते झूठ ना बोलो, झूठ मत बोलो. हम झूठ बोलेगा, वो सातान का तंत्र युक्ति है. ಸುಳ್ಳು ಹೇಳೋರು ದೇವರ ರಾಜ್ಯವನ್ನ ಸೇರಲ್ಲ. ಹೇಳಿ ಚೆನ್ನಾಗಿ ಜೋರು ಗಟ್ಟಿಯಾಗಿ ಹೇಳಿ, ಗೊತ್ತಿಲ್ಲರು ಕೇಳಿಸ್ಕೊಳ್ಳಿ. ಸುಳ್ಳನ್ನು ಹೇಳೋರು ದೇವರ ರಾಜ್ಯಕ್ಕೆ ಸೇರಲ್ಲ. ನೋಡಿ ನೋಡಿ ಹೆಂಗಿ ಸೈತಾನ ಟ್ರಿಕ್ಸ್ ಇದೆ ನೋಡಿ, ಸೈತಾನ ತಂತ್ರ ಇದೆ ನೋಡಿ. ಗೊತ್ತಾಗ್ತಾ ಇದೆಯಾ ಸೈತಾನ ತಂತ್ರ? ಹೆಚ್ಚನ್ ಅರ್ಥ ಆಗ್ತಾ ಇದೆ ಸೈತಾನ ತಂತ್ರ. ದೇವರು ಹಿಂಗಿದ್ರೆ ಅವನು ಹಿಂಗಿರ್ತಾನೆ, ದೇವ್ರ ಮೇಲೆ ಇದ್ರೆ ಅವನು ಕೆಳಗಡೆ ಇರ್ತಾನೆ. ದೇವ್ರು ಬೆಳಕು ಅಂದ್ರೆ ಅವನು ಕತ್ತಲೆ ಅಂತಾನೆ. ದೇವ್ರು ಪರಿಶುದ್ಧ ಅಂದ್ರೆ ಸೈತಾನ ಪಾಪ ಅಂತಾನೆ. ದೇವ್ರು ಎಲ್ಲಾರು ಚೆನ್ನಾಗಿರ್ಲಿ ಅಂದ್ರೆ ಎಲ್ಲಾರು ಕೆಟ್ಟೋಗ್ಲಿ ಅಂತಾನೆ ಸೈತಾನ. ನೋಡಿ ಇಷ್ಟು ಚೆನ್ನಾಗಿ ಕಣ್ಣು, ಕಿವಿ, ಕೈ, ಕಾಲು, ಕಿಡ್ನಿ, ಲಿವರ್, ಹಾರ್ಟ್, ಲಂಗ್ಸ್, ಕೂದಲು ಎಷ್ಟು ಅಂದವಾಗಿ ಕೊಟ್ಟಿದ್ದಾನಲ್ಲ. ಇವುಗಳನ್ನೆಲ್ಲ ಕೆಡಿಸೋದು ಯಾರು ಅನ್ಕೊಂತಾರೆ? ದೇವರ? ಸೈತಾನನ? ಅದು ಅವನ ತಂತ್ರನೇ. ಏನು ಕುಡಿಸಿ ಕೇಳಿಸ್ತಾನೋ, ಆಕ್ಸಿಡೆಂಟ್ ಮಾಡಿ ಕೇಳಿಸ್ತಾನೋ, ಮೇಲೆ ಮಿಷನ್ ಅಲ್ಲಿ ಕಟ್ಟಾಗಿ ಕೈಯನ್ನ ಕಳ್ಕೊಳ್ತಾರೋ, ದೇವರು ಅಂದವಾಗಿ ರೂಪಿಸಿದ್ದಾನೆ, ಅದನ್ನು ಕೆಡಿಸ್ತಾನೆ ಸೈತಾನ. ಲೋಕವನ್ನ ಕೆಡಿಸ್ತಾನೆ, ದೇಶವನ್ನ ಕೆಡಿಸ್ತಾನೆ, ಸಹೋದರನನ್ನ ಕೆಡಿಸ್ತಾನೆ, ಸಹೋದರಿಯನ್ನ ಕೆಡಿಸ್ತಾನೆ, ಅನ್ಯ ಜನಗಳನ್ನ ಕೆಡಿಸ್ತಾನೆ, ಕುಟುಂಬಗಳನ್ನ ಕೆಡಿಸ್ತಾನೆ, ಸೇವೆಗಳನ್ನ ಕೆಡಿಸ್ತಾನೆ, ಆರಾಧನೆಯಲ್ಲಿ ಕೈ ಹಾಕ್ತಾನೆ, ವಾಕ್ಯದಲ್ಲಿ ಕೈ ಹಾಕ್ತಾನೆ, ಬೋಧಕನಲ್ಲಿ ಕೈ ಹಾಕ್ತಾನೆ. ಎಷ್ಟೋ ಸಾರಿ ಪುಲ್ಪಿಟ್ ಅಲ್ಲಿ ನಿಂತು ಸೈತಾನ ಮಾತಾಡ್ತಾನೆ. ಯಾರು ಸ್ವರ ಕೇಳ್ತಾ ಇದ್ದೀರಾ ಅನ್ನೋದು ಮುಖ್ಯ. ಸೈತಾನ ಮಾತಾಡ್ತಾ ಇದ್ದಾನೆ, ದೇವ್ರು ಮಾತಾಡ್ತಾ ಇದ್ದೀನಿ ಪಾಸ್ಟರ್ ಮೂಲಕ. ಅದರಲ್ಲಿ ಕೂಡ ಸೈತಾನ ತಂತ್ರ ಮಾಡ್ತಾನೆ, ಮರಿಬೇಡಿ. ದುರ್ಬೋಧನೆ ಯಾರು ಹೇಳಿದ್ರು? ಪಾಸ್ಟ್ರೇ ಹೇಳ್ಬೇಕು. ದುರ್ಬೋಧನೆ ಕೂಡ ಒಳ್ಳೆ ಬೋಧನೆ ಯಾರು ಹೇಳಿದ್ರು? ಪಾಸ್ಟ್ರೇ. 2 ಬೋಧನೆ ಹೇಳೋದು ಪಾಸ್ಟ್ರೇ. ಅವ್ರು ದುರ್ಬೋಧನೆ ಹೇಳ್ತಾ ಇದಾರೋ, ಸ್ವಚ್ಛ ಬೋಧನೆ ಹೇಳ್ತಾ ಇದಾರೋ, ನೋಟೆಡ್ ಮಾಡೋದು ನಿನ್ ಕೆಲಸ. ಅದು ಚೆನ್ನಾಗಿದೆ. ಅವರು ಡ್ಯಾನ್ಸ್ ಮಾಡಿಸ್ತಾರೆ, ಲೈಟ್ ಹಾಕಿರ್ತಾರೆ, ಕಲರ್ ಕಲರ್ ಹಿಂಗೆ ಹಂಗೆ ಕುಣಿಸ್ತಾರೆ. ಪುಲ್ಪಿಟ್ ಮೇಲೆ ಒಂದಷ್ಟು ಜನ, ಕೆಳಗಡೆ ಫುಲ್ ಆಗಿ ಎಲ್ಲ ಪಾಸ್ಟ್ ಹಿಂಗಂದ್ರೆ ಹಿಂಗಂತಾರೆ, ಹಿಂಗಂದ್ರೆ ಹಿಂಗಂತಾರೆ, ಹಿಂಗಂದ್ರೆ ಹಿಂಗಂತಾರೆ, ಹಿಂಗಂದ್ರೆ ಹಿಂಗಂತ. ಅದೆಲ್ಲ ಎಷ್ಟು ಮಾತ್ರ ಸರಿ? ಆತ್ಮಿಕ ಆರಾಧನಾ, ಶಾರೀರಿಕ ಆರಾಧನೆನಾ? ಇವತ್ತಂತೂ ಹಾಡುಗಳು ಮಾಡೋದ್ರಲ್ಲಿ, ಆಲ್ಬಮ್ ಮಾಡೋದ್ರಲ್ಲಿ ಒಬ್ಬರ ಮೇಲೆ ಒಬ್ರು, ಒಂದು ಪಾಸ್ಟ್ ನೋಡಿ ಇನ್ನೊಂದು ಪಾಸ್ಟರ್. ಯಾಕಂದ್ರೆ ಯಾಕೆ ಹೇಳಿ? ಆ ಪಾಸ್ಟ್ ಫೇಮಸ್ ಆಗ್ಬಿಟ್ಟ. ನಾವು ಸುಮ್ಮನೆ ವಾಕ್ಯ ಹೇಳ್ಕೊಂಡಿದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು 20 ಜನ ನೋಡ್ತಾರೆ, 50 ಜನ ನೋಡ್ತಾರೆ, 200 ಜನ ನೋಡ್ತಾರೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಪಾಸ್ಟ್ ಆಗಿದ್ರೆ ಜಾಸ್ತಿ ಫೇಮಸ್ ಆಗಲ್ಲ, ಬೇಗ ಫೇಮಸ್ ಆಗ್ಬಿಡ್ಬೇಕು. ಒಂದು ಹಾಡು ಯಾರನ್ನ ಬರ್ಕೊಡ್ತಾರೆ, ಇಲ್ಲ ನಾವೇ ಬರ್ಬಿಡೋದು, ಹಾಡ್ಬಿಡೋದು. ಹಾಡುಗಳನ್ನ ಎಲ್ಲಾರು ಕೇಳ್ತಾರೆ. 10 ಲಕ್ಷ ಜನ, 20 ಲಕ್ಷ ಜನ, 2 ಮಿಲಿಯನ್ಸ್ ನೋಡ್ತಾರೆ. ಬೇಗ ಫೇಮಸ್ ಆಗ್ಬೋದಾ? ಎಲ್ಲಾರು ನನ್ನನ್ನ ಕರೀತಾರೆ. ಅವಾಗ ಎಲ್ಲಾರು ನೋಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ ನನಗೆ. ಆಮೇಲೆ ನಿನ್ನನ್ನು ಫೇಮಸ್ ಮಾಡೋದು ದೇವರು, ನಿನ್ನನ್ನು ಫೇಮಸ್ ಮಾಡೋದು ದೇವರು. ಹಲ್ಲೆಲೂಯಾ. ಸಾರಿ ಒಂದು ಬ್ರದರ್ ನನಗೆ 600 ಹಾಡು ಬರ್ದಿದ್ದೀನಿ ಅಂತ ಬುಕ್ ಎತ್ಕೊಂಡು ನನ್ನ ಹತ್ರ ಬಂದ. ನಾನು ಅದರಲ್ಲಿ ಒಂದು 5-6 ಹಾಡು ಆಡ್ಬೋದಲ್ವಾ? ರಾಗ ಅವ್ರದೇ,
ಒಂದು ಮ್ಯೂಸಿಕ್ ಡೈರೆಕ್ಟರ್ ಹಿಡಿಯೋದು, ಆಮೇಲೆ ಒಂದು ಸ್ಟುಡಿಯೋನ ಬುಕ್ ಮಾಡೋದು, ಎಲ್ಲರಲ್ಲಿ ಕೈ ಹಾಕ್ತಾನೆ ಸೈತಾನ. ಎಷ್ಟು ದೇವರ ಚಿತ್ತಾನುಸಾರವಾಗಿರೋದ್ರೆ ಇದೇ ಅನ್ನೋದೇ ಮುಖ್ಯ. ಏನೇನಿದೆ ಎಲ್ಲದರಲ್ಲಿ ಕೈ ಹಾಕ್ತಾನೆ. ದಯವಿಟ್ಟು ಕೇಳಿ, ಯಾವುದನ್ನು ಬಿಡಲ್ಲ. ಬೈಬಲ್ ಓದೋದ್ರಿಂದ ಹಿಡಿದು, ಪ್ರೇಯರ್ ಮಾಡೋದ್ರಿಂದ ಹಿಡಿದು, ಚರ್ಚ್ ಬರೋದ್ರಿಂದ ಹಿಡಿದು, ಕರ್ತನ ಭೋಜನ ತಿನ್ನೋದ್ರಿಂದ ಹಿಡಿದು, ಒಂದೊಂದರಲ್ಲಿ ಕೂಡ ಕೈ ಹಾಕೋದಕ್ಕೆ ನೋಡ್ತಾನೆ. ನೀನು ಆ ಕೈಯನ್ನ ಪ್ರೇಯರ್ ಮಾಡಿ ಎತ್ತು ಅನ್ಬೇಕು. ಏನನ್ನು ಬಿಡಲ್ಲ. ದಾವಿದ ರಾಜ ಕುರಿಗಳಿಂದ ಹೋಗ್ತಾ ಇದ್ದಾನೆ. ದೇವರ ಚಿತ್ತನ ನೆರವೇರಿಸೋದಕ್ಕೆ ರಾಜ ದಾವಿದ್, ಡೇವಿಡ್. युद्ध काल एक काल युद्ध का समय। युद्ध करने के लिए नहीं गया, क्या किया? बड़ा पाप कर दिया, हत्या कर दिया, व्यभिचार कर दिया। युद्ध ಮಾಡಕ್ಕೆ ಹೋಗ್ದಿರ ಮನೆಯಲ್ಲೇ ಇದ್ದು ಬಾಲ್ಕನಿಗೆ ಹೋಗಿ ಒಂದು ಸ್ತ್ರೀಯನ್ನು ನೋಡಿ ಆಸೆ ಪಟ್ಟು ವ್ಯಭಿಚಾರವನ್ನು ಮಾಡಿ ಅವ್ರ ಗಂಡನನ್ನ ಕೊಂದು ಕೊಲೆಗಾರ ಆಗ್ಬಿಟ್ಟ. ಯಾರು ಮಾಡಿದ್ದಾರೆ? ಸೈತಾನ ಮಾಡಿಸಿ. ಜಾಗ್ರತೆ, ಎಚ್ಚರ. ಸೈತಾನ ಯೂದನಲ್ಲಿ ತೂರಿ ಮೇಲೆ ಯೇಸುವನ್ನ ಇಟ್ಕೊಂಡ. ಹೆಂಗೆ ತಂತ್ರ ಮಾಡ್ದ ನೋಡಿ. ಇವಾಗ ಅವನ ಆತ್ಮ ನರಕದಲ್ಲಿ ಹೋಗ್ಬೇಕಾ? ಯೂದ ನರಕಕ್ಕೆ ಹೋಗ್ಬೇಕೇ? ಹೇಳಿ. ಸೈತಾನ ಹುಷಾರ್. ಯಾರಂತ ಸೈತಾನ ತಿಳ್ಕೊ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೈತಾನನ ತಂತ್ರಗಳನ್ನು ತಿಳ್ಕೊಳ್ಳಿ ಚೆನ್ನಾಗಿ. ಎಲ್ಲ ವಿಷಯಗಳು ಹೆಚ್ಚು ಕಮ್ಮಿ ಮಾತಾಡ್ತಾ ಇದ್ದಾರೆ ದೇವರು ನಿನ್ನ ಹತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ವಾಕ್ಯ ಏನ್ ಹೇಳ್ತಾ ಇದೆ? ಸೈತಾನನ ತಂತ್ರೋಪಕಾರಿಗಳನ್ನ ಎದುರಿಸಿ. ನಿಮ್ಗೆ ಗೊತ್ತಾದ್ರೆ ತಾನೇ ಎದುರಿಸೋದು. ನೀವ್ ಎದುರಿಸ್ತಾ ಇರೋದು ಯಾರನ್ನ? ಗಂಡನ್ನ, ಹೆಂಡತಿನ, ಮಕ್ಕಳನ್ನ, ಮನೆಯವ್ರನ್ನ, ಪಾಸ್ಟರ್ನ, ವಿಶ್ವಾಸಿಗಳನ್ನ, ಅನ್ಯ ಜನಗಳನ್ನ. ಕೇಸ್ ಮೂಲಕ, ಕೋರ್ಟ್ ಮೂಲಕ, ಜಗಳ ಮೂಲಕ. ನಿನ್ನ ಯುದ್ಧ ಮನುಷ್ಯರ ಮೇಲಲ್ಲ. ನಿನ್ನ ಯುದ್ಧ ನಿನ್ನ ಹೆಂಡತಿ ಮೇಲೆ, ನಿನ್ನ ಗಂಡನ ಮೇಲೆ, ನಿನ್ನ ಮಕ್ಕಳ ಮೇಲೆ ಅಲ್ಲ. ನಿನ್ನ ಯುದ್ಧ ಸೈತಾನನ ಮೇಲೆ, ಸೈತಾನನ ಸೇನೆಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ಹಾವುಗಳ ಮೇಲೆ, ಚೇಳುಗಳ ಮೇಲೆ, ವೈರಿಯ ಸಮಸ್ತ ಬಲದ ಮೇಲೆ ನಿನ್ನ ಯುದ್ಧ. ನೋಡಿ ಹೆಂಗೆ ಟರ್ನ್ ಮಾಡ್ತಾನೆ ನಿನ್ನ. ಅದು ಕೂಡ ತಂತ್ರನೇ. ಅದು ಕೂಡ ತಂತ್ರನೇ. ಇದು ಹೇಳ್ಕೊಡ್ತಾ ಇದ್ದೀನಿ. ನೀನು ಅವನ ಮೇಲೆ ಯುದ್ಧ ಮಾಡಬಾರ್ದು. ನಿನ್ನ ಯುದ್ಧ ಗಂಡನನ್ನ, ಹೆಂಡತಿಯನ್ನ, ಮಕ್ಕಳನ್ನ, ಓನರನ್ನ, ಅಕ್ಕಪಕ್ಕದವ್ರನ್ನ, ಪಾಸ್ಟರನ್ನ, ವಿಶ್ವಾಸಿಗಳನ್ನ ಟಾರ್ಗೆಟ್ ಮಾಡಿ ಕೊಟ್ಬಿಡ್ತಾನೆ ನಿನ್ ಕೈಗ. ನೀನು ಅವನ್ನ ಬೈಬೇಕು, ಅವನ್ನ ಹೊಡಿಬೇಕು, ಅವನ್ನ ದೇಶಿಸ್ಬೇಕು, ಅವನ್ನ ಹಿಂಸಿಸ್ಬೇಕು, ಅವನ ಹತ್ರ ಮಾತಾಡಬಾರ್ದು. ಹಾಗೆ ಮಾಡಿ ನಮ್ಮ ಯುದ್ಧ ಒಂದು ಮೂಡನೆ ಚೇಂಜ್ ಮಾಡ್ಬಿಡ್ತಾನೆ. ಇದು ಕೂಡ ತಂತ್ರನೇ. ನೆಕ್ಸ್ಟ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚು ಪಡಬೇಡ ಇದೆಯಾ ಇಲ್ವಾ? ನಾವೇನ್ ಮಾಡ್ತೀವಿ? ಯಾರನ್ನ ಚೆನ್ನಾಗಿದ್ರೆ, ಯಾರು ನಮ್ಗಿಂತ ಚೆನ್ನಾಗಿದ್ರೆ, ಯಾರನ್ನ ಕೆಟ್ಟೋಗಿ ಚೆನ್ನಾಗಾಗ್ಬಿಟ್ರೆ ಏನ್ ಮಾಡ್ತೀವಿ? ಅವ್ರು ಚೆನ್ನಾಗಾಗ್ಬಿಟ್ರೆ, ಅವ್ರ ಮೇಲೆ ಬಂದ್ಬಿಟ್ರೆ, ಅವ್ರು ಇಂಥದ್ದಾಗ್ಬಿಟ್ರೆ, ಅಂತ ತಿನ್ಬಿಟ್ರೆ ಯಾಕೆ ಹೊಟ್ಟೆ ಕಿಚ್ಚು ಪಡೋದು? ಹೊಟ್ಟೆ ಕಿಚ್ಚು ಪಡಬಾರ್ದು. ಆದ್ರೆ ಸೈತಾನ ಏನ್ ಮಾಡ್ತಾನೆ? ನಮ್ಗೆ ಹೊಟ್ಟೆ ಕಿಚ್ಚನ್ನು ಮಾಡ್ತಾನೆ. ಇಂಗ್ಲಿಷಲ್ಲಿ ಏನಂತಾರೆ? ಜಲಸಿ. ಆಮೇನ್. ಅದು ಕೂಡ ಸೈತಾನ ತಂತ್ರನೇ. ಹುಷಾರ್. ಆಮೇನ್. ಬೈಯೋದ್ರ ಬಗ್ಗೆ ಹೇಳ್ಕೊಟ್ರು, ಸೇವೆ ಬಗ್ಗೆ ಹೇಳ್ಕೊಟ್ರು. ಎಲ್ಲಾರು ಸುವಾರ್ತೆ ಸಾರ್ಬೇಕಂತಿದೆ. ಸಾರಕ್ಕೆ ಬಿಡಲ್ಲ. ಸಾಕ್ಷಿ ಹೇಳ್ಬೇಕು, ಸಾಕ್ಷಿ ಹೇಳಕ್ ಬಿಡಲ್ಲ. ಭಯ. ಅಯ್ಯೋ ಅವರು ನಮ್ಮನ್ನ ಏನ್ ಅನ್ಕೊಂತಾರೋ, ನಮ್ಮ ಎಲ್ಲರ ಹತ್ರ ಚೆನ್ನಾಗಿದ್ದೀನಿ, ನಾನೇನ ಸಾಕ್ಷಿ ಹೇಳ್ಬಿಟ್ರೆ, ವಾಕ್ಯ ಹೇಳ್ಬಿಟ್ರೆ, ಚರ್ಚೆ ಕರ್ಬಿಟ್ರೆ ಅವ್ರು ನಮ್ಮನ್ನ ಒಂಥರ ನೋಡ್ಬೋದೇನೋ, ಚೆನ್ನಾಗಿ ಮಾತಾಡಲೇನೋ. ನಾ ಅದು ಸೈತಾನ ಮಾಡೋ ಟ್ರಿಕ್ಸ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪಾಪ ಮಾಡಂತ ಹೇಳ್ತಾರೆ, ಮಾಡಬೇಡ ಅಂತ ಹೇಳ್ತಾರೆ. ಸೈತಾನ ಏನ್ ಹೇಳ್ತಾರೆ ಹೇಳಿ ನೋಡೋಣ? ಪಾಪ ನೀನ್ ಮಾಡಿಲ್ಲ ಅಂದ್ರೆ ಅವ್ವಾಳ ಹತ್ರ ಬಂದಂಗೆ ಬರ್ತಾನೆ. ಯಾರಿಂದ
ಪಾಸ್ಟರ್ ಇಲ್ಲ, ಯಾವ ಬ್ರದರ್ ಸಿಸ್ಟರ್ ಇಲ್ಲ. ಒಂದೇ ಒಂದ್ಸಾರಿ ಮಾಡು, ಕುಡಿ, ತಿನ್ನು. ತಿರ್ಗಾ ನಿನ್ನ ಮನಸ್ಸೇ ಎಳಿತೈತೆ ಅಲ್ಲಿಗೆ. ನೀನ್ ಫಸ್ಟ್ ಇರ್ತೀಯ ಅವ್ರಿಗಿನ ಮುಂಚೆ. ಮನೇಲಿ ಹೇಳ್ಕೊಟ್ಟಲ್ಲ, ಯಾರನ್ನ ಕುಡಿಯಲ್ಲ ಬ್ರದರ್ ಏನ ಮಾಡಿ ಕೂರ್ಸ್ಬೇಕು. ಸೈತಾನ ಏನ್ ಮಾಡ್ತಾರೆ ಗೊತ್ತಾ? ಫ್ರೆಂಡ್ಸ್ಗಳ ಮೂಲಕ ಮೆಲ್ಲಿಗೆ ಬಾ ಪೆಪ್ಸಿ ಕುಡಿ, ಚಿಪ್ಸ್ ತಿನ್ನು, ನಾವು ಡ್ರಿಂಕ್ಸ್ ಕುಡಿತೀರಿ ಅಂತ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬಾತ್ರೂಮ್ ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಅದ್ರೊಳಗಡೆ ಬಿಟ್ಟಿರ್ತಾರೆ. ಇಲ್ವಾ, ಇನ್ನೊಂದು ಟ್ರಿಕ್ಸ್ ಇದೆ ಸೈತಾನ್ ಹತ್ರ. ಬಿಯರ್ ಕುಡಿದ್ರೆ ದಪ್ಪ ಆಗ್ತದೆ. ಹೆಂಗಿದೆ? ಆ ಟೆಕ್ನಿಕಲ್ ಚೇಂಜ್ ಮಾಡ್ತಾನೆ. ಅದರಲ್ಲಿ ಬೀಳಿಲ್ವಾ, ಈ ಟ್ರಿಕ್ಸ್ ಅನ್ನ ತಗೊಂತಾನೆ. ಆಮೇಲೆ ಅವನಿಗೆ ಆಸೆ ಬಂದು ಕುಡಿದು ಬಿಡ್ತಾನೆ. ಇನ್ನ ನೆಕ್ಸ್ಟ್ ಅವನೇ ಕೇಳ್ತಾನೆ, ಬನ್ನಿ ಬಾರ್ ಹೋಗೋಣ, ಬನ್ನಿ ಪಾರ್ಟಿ ಮಾಡೋಣ, ತಗೋ ಕಾಸು. ಅದು ಸ್ತ್ರೀಯರು ಇವತ್ತು ಜಾಸ್ತಿ ಕುಡಿತಾ ಇದ್ದಾರೆ. ಲೇಡೀಸ್ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಲೇಡೀಸ್ ಕೂಡ ಸೊದೋಮ್ ಗೊಮೋರ ಕಾರ್ಯಗಳು. ಹುಷಾರ್. ಏನೇ ಸಮಸ್ಯೆ ಬರಲಿ, ಏನೇ ಶೋಧನೆ ಬರಲಿ, ಬನ್ನಿ ಅಲ್ಲಿಗೆ ಹೋಗೋಣ, ಬನ್ನಿ ಇಲ್ಲಿಗೆ ಹೋಗೋಣ, ಬಾ ಅಲ್ಲಿ ಕೈ ತೋರ್ಸೋಣ. ಒಂದು ಸಾರಿ ಅಲ್ಲಿ ಬಾ, ಇಲ್ಲಿ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಅವ್ರಿಗೆ ಚೆನ್ನಾಗಾಗಿದೆ, ಇವ್ರು ಚೆನ್ನಾಗಾಗಿದೆ. ಓನ್ಲಿ ಪ್ರೇಯರ್, ಬರೀ ಪ್ರಾರ್ಥನೆ. ನೀನೇನ ಅವ್ರ ಜೊತೆ ಕಾಸೆತ್ಕೊಂಡು ಹೋದ, ಮುಗೀತು, ಪಾಪದಲ್ಲಿ ಬಿದ್ದೆ. ಇಲ್ಲ, ಸೈತಾನ ನಿನ್ಗೆ ಅದ್ಭುತ ಮಾಡ್ಬೋದು, ರಕ್ಷಣೆ ಕಳ್ಕೊಂಡೆ. ರಕ್ಷಣೆನ ಇನ್ನು ಏನನ್ನ ಪ್ರೇ ಮಾಡು. ಎಷ್ಟು ಕಲ್ತಾಂದಲ್ಲ ಪಾಸ್ ಗೊತ್ತಿದ್ದೀರಾ, ಅಲ್ಲಿಗೆ ಹೋಗಿ ಬಂದು ನೀನ್ ಚರ್ಚಿಗೆ ಬಾ, ಓದು. ಒಂದು ಸಿಸ್ಟರ್, ನಮ್ ಚರ್ಚಿಗೆ ಬರೋ ಸಿಸ್ಟರ್ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ, ಅವ್ರು ಯೂಟ್ಯೂಬ್ ಅಲ್ಲಿ ಕೇಳಿದ್ರೆ ಕೇಳಿಸ್ಕೊಳ್ಳಿ. ನನಗೆ ಗೊತ್ತಿದ್ದೀರಾ, ಒಂದ್ಸಾರಿ ಒಂದು ಭೂತ ಆರಾಧನೆಗೆ ಹೋಗಿದ್ದಾಳೆ. ಅರ್ಥ ಆಯ್ತಾ ಎಲ್ಲರಿಗೂ? ಭೂತ ಆರಾಧನೆಗೆ ಹೋಗಿದ್ದಾಳೆ. ಹೋಗಿ ಬಂದಿದ್ದಾಳೆ. ಅಲ್ಲಿ ದೊಡ್ಡ ಸ್ವಲ್ಪ ಅಲ್ಲಿ ಆರಾಧಿಸಿದ್ದಾಳೆ, ಸುತ್ತಿಸಿದ್ದಾಳೆ, ಕೊಂಡಾಡಿದ್ದಾಳೆ. ಅವ್ರು ಕೊಟ್ಟಿತ್ತಂದು ಮನೆಗೆ ಬಂದಿದ್ದಾಳೆ. ಮನೆಗೆ ಬಂದು ಬಿದ್ದೋಗೋಳು. ಸಂಡೇನೇ ಹೋಗಿದ್ದಾಳೆ. ಓನರ್ ಅಮ್ಮ ಕರ್ಕೊಡೋದಂತೆ, ಕೆಲಸ ಕೊಡೋ ಓನರ್ ಅಮ್ಮ. ಈಗ ಅವ್ರ ಗಂಡನೂ ಸತ್ತೋದ, ಅವ್ರ ಮಾವನೂ ಸತ್ತೋದ. ಇವಾಗ ಅವ್ರಿಗೆ ಆ ಅಮ್ಮಗೆ ಗಂಡನಿಲ್ಲ, ಮಾವನಿಲ್ಲ. ಸಿಸ್ಟರು ಕಷ್ಟ ನಷ್ಟ, ಸಾಲ, ಕಣ್ಣೀರು, ದುಃಖ ಆವತ್ತು ಬಿದ್ದಿರೋ ಸಿಸ್ಟರು ಇವತ್ತವರೆಗೂ ದೇವರಲ್ಲಿ ಎದ್ದೊಳಕಾಗ್ತಾ ಇಲ್ಲ. ಜಾಗ್ರತೆ. ಅದು ಕೂಡ ಸೈತಾನ ತಂತ್ರನೇ, ಸೈತಾನ ತಂತ್ರ. ಅವತ್ತು ಓದ್ಲು ಭೂತ ಆರಾಧನೆಗೆ ಇವತ್ತವರೆಗೂ ಆ ಸಿಸ್ಟರ್ ಬೈಬಲ್ ಇಟ್ಕೊಳಕ್ ಆಗ್ತಿಲ್ಲ, ಸ್ಟ್ರೈಟ್ ಆಗಿ ಪ್ರೇಯರ್ ಮಾಡಕ್ ಆಗ್ತಿಲ್ಲ, ಚರ್ಚಿಗೆ ಬರಕ್ ಆಗ್ತಾ ಇಲ್ಲ. 26 ಚರ್ಚ್ಗಳು ತಿರುಗಿದ್ದಾಳೆ, 30 ಚರ್ಚ್ಗಳಾಗಿದೆ. ಒಂದು ಚರ್ಚೆಲ್ ಕೂಡ ನಿಲ್ಲಕ್ ಆಗ್ತಾ ಇಲ್ಲ. ಆ ಶಕ್ತಿ ಕೆಲಸ ಮಾಡ್ತಾ ಇದ್ದಾರೆ. ಆ ಪವರ್ ಅವ್ರು ಕೊಟ್ಟಿದ್ದು ತಿಂದಿದ್ದು, ಅದ್ ಎತ್ಕೊಂಡ್ಬಂದು ಮನೆಗೆ ಎತ್ಕೊಂಡ್ಬಂದಿದ್ದು ಕ್ರಿಯೆ ಮಾಡ್ತಾ ಇರ್ತದೆ. ಹುಷಾರ್. ಜನಗಳು ಮೆಚ್ಚಿಸಕ್ ಹೋಗ್ಬೇಡ. ಅವ್ರು ಸಾಫ್ಟ್ ಆಗಿ ಕರೀತಾರೆ. ಸೈತಾನ ಸಾಫ್ಟ್ ಆಗಿ ಮಾತಾಡಿದ ಅವಳ ಹತ್ರ. ಜನ ಓದಿರ ಆದಿಕಾಂಡ ಓದಿದೆ? ಆದಿಕಾಂಡ ಹೆಂಗ್ ಕರ್ತ ಸತ್ತೋಗಲ್ಲ ಅಂತ ಹೇಳಿ, ಈ ಹಣ್ಣು ತಿಂದ್ರೆ ನೀನು ದೇವ್ರ ತರ ಆದ್ರ ಶಾಪ ಬಂತ. ಶಾಪ ಹೆಂಗೆ ಸಾಫ್ಟ್ ಆಗಿ ಮಾತಾಡ್ತಾನೆ. ಅವ್ರು ಹೇಳೋದು ನಮ್ಗೆ ಇದ್ದ ತರನೇ ಇರ್ತದೆ. ಏನೋ ನಮ್ಮ ಕುಟುಂಬನ ಕಟ್ಟಿ ನಮ್ಮನ್ನ ಚೇರಲ್ಲಿ ಕೂರಿಸಿ ಒಂದು ಇದ್ರಲ್ಲಿ ಕರ್ಕೊಂಡು ಹೋಗೋ ತರ ಮಾತಾಡ್ತಾರೆ. ಜಾಗ್ರತೆ. ಸೈತಾನ ಸಾಫ್ಟ್ ಆಗಿ ಮಾತಾಡ್ತಾನೆ, ಮೀಡಿಯಂ ಆಗಿ ಮಾತಾಡ್ತಾನೆ, ಕೇಳಿಲ್ಲಂದ್ರೆ ರಪ್ಪ ಕೂಡ ಮಾತಾಡ್ತಾನೆ, ಎದುರಿಸ್ತಾನೆ, ರೋಗ ಕೊಡ್ತಾನೆ, ಭಯ ಕೊಡ್ತಾನೆ, ಕಷ್ಟ ಕೊಡ್ತಾನೆ, ಊಟ ಸಮಸ್ಯೆ ತರ್ತಾನೆ, ಬಟ್ಟೆ ಸಮಸ್ಯೆ ತರ್ತಾನೆ. ನೀನು ಸತ್ಯದಿಂದ ಬಿಟ್ಟು ಹೋಗ್ಬಾರ್ದು. ನೀನು ಸತ್ಯದಿಂದ ತೊಲಗಿ ಹೋಗ್ಬೇಕಂತಾನೆ ಅವನ ಸಮಸ್ಯೆಗಳು ಕೊಡ್ತಾನೆ. ನನ್ಗಂಗ್ ಕೊಟ್ಟ, ನನಗೆ ಬಡ್ಡಿ ಕೊಡ್ತಾ ಇದೆ, ಸಹಾಯ ಮಾಡ್ತಾ ಇದೆ, ಬಿಸ್ನೆಸ್ ಚೆನ್ನಾಗಿತ್ತು, ಸಾಲ ಕೊಡ್ತಾ ಇದೆ, ಬಂಗಾರ ಇತ್ತು, ಎಲ್ಲ ಹೋಗ್ಬಿಡ್ತು. ನಾನು ಬೈಕೊಂಡಿಲ್ಲ ದೇವನ್ನ. ದೇವ್ರ ಸತ್ಯನೇ, ವಾಕ್ಯನೇ. ಊಟಕ್ಕೆ ಕಷ್ಟ ಆಯ್ತು, ಏನಪ್ಪ ಬಡ್ಡಿ ಕೊಡೋನು, ನನ್ನ ಕಡೆ 1/4 ಲೀಟರ್ಗೆ ಹಾಲು ಕಾಸಿಲ್ಲ, 7 ರೂಪಾಯಿ ಅವಾಗ 1/4 ಲೀಟ್ರು ಇಲ್ಲ, 6 ರೂಪಾಯಿ, 1 ರೂಪಾಯಿ ಚಿಕ್ಕ ಶಾಂಪುಗಿಲ್ಲ, ಒಳ್ಳೆ ಶಾಂಪು ಹಾಕೊಂಡು ಅನ್ನಿಸ್ಬೇಕು. ಆ ತರ ಪರಿಸ್ಥಿತಿ ಬಂತು. ನಾನು ಬೈದಿಲ್ಲ ದೇವ್ರನ್ನ, ನಾನು ಬಿಟ್ಟೋಗಿಲ್ಲ ದೇವ್ರನ್ನ. ನನ್ನ ದೇವರು ನಾನು ಏನ್ ಕಳ್ಕೊಂಡಿದ್ದೀನೋ ಅದನ್ನೆಲ್ಲ ನನಗೆ ವಾಪಸ್ ಕೊಡ್ತಾನೆ. ಅಷ್ಟೆಲ್ಲ ಮಾಡ್ತಾನೆ. ಆಮೇಲೆ
ನಿನ್ನನ್ನು ಒಂದೊಂದು ಕೂಡ ಉಪವಾಸ ಮಲಗಿಸಲ್ಲ. ಒನ್ ಟೈಮ್ ಕೂಡ ಫಾಸ್ಟಿಂಗ್ ನಿನಗೆ ದೇವರು ಕೊಡಲ್ಲ. ನಿದ್ರೆಯಲ್ಲಿ ಕೂಡ ತನ್ನ ಪ್ರಿಯರಿಗೆ ಊಟವನ್ನ ತಿನ್ನಿಸ್ತಾನೆ. ನಿದ್ರೆಯಲ್ಲಿ ಕೂಡ ತನ್ನ ಪ್ರಿಯರಿಗೆ ಊಟವನ್ನ ತಿನ್ನಿಸ್ತಾನೆ. ಪ್ರೈಸ್ ದ ಲಾರ್ಡ್. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಸೈತಾನ ಯಾರಂತ ಚೆನ್ನಾಗಿ ತಿಳ್ಕೊಳ್ಳಿ. ನಿನ್ನ ಜೀವನದಲ್ಲಿ ಸೈತಾನ ಇರಬಾರ್ದು. உங்க வாழ்க்கையில சாத்தான் இருக்க கூடாது. अपाले पो सातान ने சொல்லணும். நீ मेरे छोड़ के चले जाओ सातान बोलना. तुम ನನ್ನನ್ನ ಬಿಟ್ಟು ತೊಲಗಿ ಹೋಗು ಸೈತಾನನೇ ಅಂತ ನೀವು ಹೇಳಬೇಕು. ನಿನ್ನ ಜೀವನದಲ್ಲಿ ಸೈತಾನ ಇರಬಾರ್ದು. ಸೈತಾನ ಅಂದ್ರೆ ಏನು ಅರ್ಥ ಗೊತ್ತಾ? ನಾಶಕನು, ವಂಚಕನು, ಕೊಲೆಗಾರ. ನಿನ್ನ ಜೀವಿತವನ್ನ ಕೆಡಿಸೋನು, ನಿನ್ನ ರಕ್ಷಣೆಯನ್ನ ಕೆಡಿಸೋನು, ನಿನ್ನನ್ನ ಏಸಯ್ಯನನ್ನ ಸಪರೇಟ್ ಮಾಡೋನು, ಪರಲೋಕಕ್ಕೆ ಹೋಗ್ದರೆಗೆ ನಿನ್ನನ್ನ ತಡೆಯೋನು, ಪ್ರಾರ್ಥನೆ ಮಾಡ್ದರೆಗೆ ನಿನ್ನ ಬಾಯಿಯನ್ನ ಕಟ್ಟಿ ಹಾಕ್ತಾನೆ, ಆಲಕ್ಕೆ ಬರ್ದರೆಗೆ ಕೈಗಳನ್ನ ಕಟ್ಟಿ ಹಾಕ್ತಾನೆ, ಕೈಗಳನ್ನ ತಟ್ಟದರೆಗೆ ಕೈಗಳನ್ನ ಕಟ್ಟಿ ಹಾಕ್ತಾನೆ, ಸಾಕ್ಷಿ ಕೊಡ್ದರೆಗೆ ನಿನಗೆ ಭಯವನ್ನ ಕೊಡ್ತಾನೆ, ಕೇರ್ಲೆಸ್ ಅನ್ನ ಕೊಡ್ತಾನೆ. ತಿಳ್ಕೋ ಯಾರು ಸೈತಾನ ಅಂತ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಿನಗೆ ನಂಬಿಕೆ ಇಲ್ಲದ್ರೆ ಅವನ ಅಪನಂಬಿಕೆಯನ್ನು ತುಂಬ್ತಾನೆ. ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ಪ್ರಾಬ್ಲಮ್, ನಾನು ಪ್ರೇ ಮಾಡ್ತೀನಲ್ಲ, ನಾನು ಉಪವಾಸ ಮಾಡ್ತೀನಲ್ಲ, ನನಗೆ ಯಾಕೆ ಸಮಸ್ಯೆಗಳು, ನನಗೆ ಯಾಕೆ ಕಣ್ಣೀರು, ನನ್ನ ಯಾಕೆ ಆಶೀರ್ವಾದ ಮಾಡಿಲ್ಲ, ಮೊನ್ನೆ ಬಂದ ಅವನ್ನ ಆಶೀರ್ವಾದ ಮಾಡಿದಾನೆ. ಇದೆಲ್ಲ ಸೈತಾನನೇ, ಇದೆಲ್ಲ ಸೈತಾನನೇ. ತಾಳ್ಮೆ, ಸಮಾಧಾನ. ಒಂದೇ ದಿನದಲ್ಲಿ ರಾಗಿ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಹೋಗಿ ರಾಗಿ ಕುಯ್ಕೊಂಡ್ ಬಂದ್ಬಿಡ್ತೀರಾ? 6 ತಿಂಗಳು ಬೇಕಲ್ಲ ಕುಯ್ಯೋದಿಕ್ಕೆ. ಬಿತ್ತಿದ ಮೇಲೆ ಅವರೇಕಾಯಿ ಬಿತ್ಬಿಟ್ಟು ಒಂದೇ ದಿನ ಅವರೇಕಾಯಿ 2ನೇ ದಿನ ಕಿತ್ಕೊಂಡ್ಬಿಡ್ತೀರಾ? 6 ತಿಂಗಳು ಬೇಕಲ್ಲ. ರೈತ ತರ ತಾಳ್ಮೆಯಿಂದಿರು. ಬೈಕೋಬೇಡ ದೇವ್ರನ್ನ, ಸಂಶಯ ಪಡಬೇಡ ದೇವ್ರನ್ನ, ಅಪನಂಬಿಕೆ ಪಡಬೇಡ ವಾಕ್ಯದ ಮೇಲೆ, ಹೇಳಿದ ಪಾಸ್ಟ್ ಮೇಲೆ. ಆ ಬುದ್ಧಿ ದೇವ್ರನ್ನ ಭಯತರ ಮಾಡೋ ಆತ್ಮ ಸೈತಾನ ಮರಿಬೇಡ. ಇದು ಕೂಡ ಸೈತಾನ ತಂತ್ರ. ದೇವ್ರನ್ನ ದೂಷಿಸು, ದೇವ್ರನ್ನ ಬೈಯಿ, ದೇವ್ರನ್ನ ಶಪಿಸು. ಆಮೇನ್. ಒಂದು ಅಮ್ಮ ದೇವ್ರನ್ನ ಒಂದು 6 ವರ್ಷಗಳ ಹಿಂದೆ ಮನೆಯಲ್ಲಿ ಗಲಾಟೆ ಆಗಿದೆ. ಮನೇಲಿ ಏನಾಗಿದೆ? ಎದ್ದಿದ್ದೆ, ಗಲಾಟೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಮಾಡಿ ಸೈಡ್ ಕುತ್ಕೊಂಡು ದೇವ್ರನ್ನ ಯಥೇಚ್ಛವಾಗಿ ಬೈತಾ ಇದ್ದಾರೆ. ರಾರ ಪೋರ, ನೀವು ಅಟ್ಲ ಓಡು ಇಟ್ಲ ಓಡು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವ್ರನ್ನ, ಯೇಸುಸ್ವಾಮಿನ ನೀವು ದೇವರಾದ್ರು ಕ್ಲೀನ್ ಆಗಿ ಬೈದಿದ್ದಾಳೆ. 10 ನಿಮಿಷ ಬೈದಿದ್ದಾಳೆ. ಬೆಳಗ್ಗೆ ನನ್ನ ಹತ್ರಕ್ಕೆ ಬಂದಿದ್ದಾಳೆ. ಅಪ್ಪಡ నేను దేవుని ఇట్లా బాగా తిట్టిడ్స్ని, నాకు చాలా కోపం వచ్చే, నాకు యాలు ఇట్లాయా. सैतान बुद्धि को एक औरत घर में गलाटा हो गया. गलाटा के बाद में प्रभु को एकदम एक वचन में कचरा बात में प्रभु को डांट लिया. सुन मेरा पास आया, तुम एक भगवान, तुम ठीक नहीं, आ रहे जा रहे ऐसे बोल दिया प्रभु को. आदमी को कैसे बात कर दिया, ऐसे बात कर दिया. ಹೋಗಲು ಬಾರಲು ಹಂಗೆ ಮಾತಾಡಿದಾಳೆ. ಹಲ್ಲೆಲೂಯಾ. ಸೈತಾನ. ಯಾರು? ಸೈತಾನ. ಈ ತರ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ನನ್ನ ಹತ್ರ. ತುಂಬಾ ಜನನ ಮೀಟ್ ಮಾಡಿರುವಾಗ ನಾನು ಹೇಳಿದ್ದೀನಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಬ್ರದರ್ ಹೆಂಡತಿಗೆ ಗೊತ್ತಿದ್ದೀರಾ, ಬೇರೊಂದು ಹೆಂಗಸನ ಮದುವೆ ಆಗಿದ್ದಾನೆ. ಒಂದೇ ಪಾಸ್ಟ್ ಹತ್ರ ಇಬ್ಬರಿಗೂ ಗೊತ್ತಿದ್ದೀರಾ ಬ್ಯಾಪ್ಟಿಸಮ್ ಕೊಡಿಸಿದ್ದಾನೆ. ಏನೇನು ಬಿಡ, ಆ ಮನುಷ್ಯ ಸತ್ತೋದ ಇಲ್ಲಿ. ಆ ಮನುಷ್ಯನ ನಾನು ಕಾಂಟ್ಯಾಕ್ಟ್ ಮಾಡಿ, ಯಾಕೆ ಈ ತರ ಮಾಡಿದೆ, ಯಾಕೆ ನಿಮ್ಮ ಹೆಂಡತಿ ಚೆನ್ನಾಗಿದ್ದಾಳಲ್ಲ, ಇಬ್ರು ಚೆನ್ನಾಗಿದ್ದೀರಲ್ಲ, ಯಾಕೆಂದ್ರೆ ನನಗೆ ದೇವ್ರು ಹೇಳಿದ್ದು ಅವ್ರನ್ನ ಮದುವೆ ಆಗಂತ. ಅವ್ರ ಗಂಡ ದೇವ್ರು ಹೇಳಿದ್ರೆ ನಾನು ಆಗಿದ್ದೀನಿ, ನನಗೆ ಅಷ್ಟು ಮಾತ್ರ ಗೊತ್ತು ಅಂತ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅವ್ರ ಗಂಡ, ಆಯಮ್ಮ ಗಂಡ, ಅವನು ಮೋಸ ಆಗಿಲ್ವಾ?
ಇವರೆಂತಿಗೆ ಮೋಸ ಆಗಿಲ್ವಾ? ದೇವರು ಪಾಪಕ್ಕೆ ಪ್ರೇರೇಪಿಸಲ್ಲ, ಸೈತಾನ ಪಾಪಕ್ಕೆ ಪ್ರೇರೇಪಿಸ್ತಾನೆ. 10 ಸಾರಿ ಯೋಚನೆ ಮಾಡಿ. ಯಾವನ ಇದ್ರೆ 10 ಸಾರಿ ಯೋಚನೆ ಮಾಡಿ. 10 ಸಾರಿ ಪ್ರೇಯರ್ ಮಾಡಿ. ಯಾವ್ದನ್ನ ಮಾತಾಡುವಾಗ, ಏನನ್ನ ಮಾಡುವಾಗ 10 ಸಾರಿ 10 ಸಾರಿ ಯೋಚನೆ ಮಾಡಿ. ಇದು ಸೈತಾನ್ದ, ಇದು ದೇವ್ರದ. 10 बार चिंता करना, 10 बार प्रार्थना करना, वो सातन का नहीं तो प्रभु का. ಆ ಮದುವೆ ವಿಷಯದಲ್ಲಿ ಅಷ್ಟೇ ತುಂಬಾ ಆಕ್ರಪಟ್ಟು ಪಟ್ಟಾಪಟ್ಟ ಮದುವೆ ಮಾಡ್ಬಿಡ್ತೀರ. ಸ್ವಲ್ಪ ದೇವರಿಗೆ ಪ್ರೇಯರ್ ಕೊಡೋಣ, ಅವಕಾಶ ಕೊಡೋಣ. ಒಂದು ಫಾಸ್ಟಿಂಗ್, ಒಂದು 4-5 ಫಾಸ್ಟಿಂಗ್ ಮಾಡೋಣ, ದೇವರನ್ನು ಕೇಳೋಣ. ದೇವರೇ ನಿನ್ ಚಿಂತನ, ಈ ಮದುವೆ, ಈ ಹುಡುಗಿ, ಈ ಹುಡುಗ, ಈ ಸಹೋದರ, ಈ ಸಹೋದರಿ, ಪಾಸ್ಟರ್ ತೋರಿಸಿದ್ರು, ಪಾಸ್ಟರ್ ಹೇಳಿದ್ರು, ಪಟ್ ಆಗೋದು. ವಿಸಿಟ್, ಅಲ್ಲಿ ವಿಸಿಟ್, ಇಲ್ಲಿ ವಿಸಿಟ್. ಆಮೇಲೆ ದೇವ್ರ ಚಿತ್ತ ಇಲ್ಲ. ದೇವ್ರು ಯಾಕೆ ಹಿಂಗ್ ಮಾಡ್ದ ನಮ್ಮ ಮಗಳಿಗೆ, ದೇವ್ರು ಯಾಕೆ ಹಿಂಗ್ ಮಾಡ್ದ ನಮ್ಮ ಮಗಳಿಗೆ, ಚರ್ಚ್ ಬಿಟ್ಬಿಡ್ತಾರೆ, ಪ್ರೇಯರ್ ಬಿಟ್ಬಿಡ್ತಾರೆ. ಆ ಹುಡುಗಿ ಅಲ್ಲಿಗೆ ಬರ್ತಾರೆ, ನಾನ್ ಬರಲ್ಲ. ಅವ್ರ ಮನೆಯವ್ರು ಬರ್ತಾರೆ, ನಾನ್ ಬರಲ್ಲ. ಹೆಂಗೆ ಸ್ಟಾರ್ಟ್ ಆಗುತ್ತೆ ನೋಡಿ. ದೇವ್ರು ಹೇಳಿದ್ನ ಮಾಡುವಂತ ಎಲ್ಲಾದ್ರಲ್ಲಿ ಕೈ ಹಾಕ್ತಾನೆ. ತಿರ್ಗಾ ನಿಮ್ಗೆ ಹೇಳ್ತಾ ಇದ್ದೀನಿ, ಸೈತಾನ. ಆಮೆನ್, ಹಲ್ಲೆಲೂಯಾ. ಏನ್ ದೇವ್ರ ಚಿತ್ತ ಇದೆಯೋ ಅದಕ್ಕೆ ಆಪೋಸಿಟ್ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಪವಿತ್ರ ಆತ್ಮನು ಕೂಡ ಹೊಂದ್ಕೊಳ್ಳೋಕೆ ಬಿಡಲ್ಲ ಅಂತ ಹೇಳ್ಕೊಂಡಿದ್ದೀನಿ ನಿಮ್ಗೆ, ಮರಿಬೇಡಿ. ಪಾಪ ಮಾಡಬೇಡ ಅಂತ ಹೇಳ್ತದೆ, ಸೈತಾನ ಪಾಪ ಮಾಡು ಅಂತಾನೆ. ಸಹಾಯ ಮಾಡಂತ ಹೇಳ್ತದೆ, ಸಹಾಯ ಮಾಡಕ್ ನಮ್ಗೆ ಬಿಡಲ್ಲ. ಕಂಜೂಸ್ತನ ಕೊಡ್ತಾನೆ ಸೈತಾನ. ಎರಡನೇದು, ಆಮೇನ್. ಸತ್ಕಾರ್ಯ ಮಾಡಂತ ಹೇಳ್ತದೆ, ಸತ್ಕಾರ್ಯ ಮಾಡೋದಕ್ಕೆ ಬಿಡಲ್ಲ. ನಕ್ರಿಯೆ ತಮಿಳಲ್ಲಿ ಮಾಡಕ್ ಬಿಡಲ್ಲ ಅವನು. ದಾನ ಧರ್ಮ ಮಾಡಂತ ಹೇಳ್ತದೆ, ಮಾಡಕ್ ಬಿಡಲ್ಲ. ನಮಗಿರ್ಲಿ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಗಂಡ, ನಮ್ಮ ಮನೆ, ನಮಗೆ, ನಮ್ಮ ಹೊಟ್ಟೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪಾಸ್ಟರ್ ಹೇಳ್ತಾನೆ 9 ಕಾಲಕ್ಕೆ ಬಾ ಅಂತ. ಅವ್ರ ಮನೆ ಕೆಳಗಡೆ, ಅವ್ರಿಗೇನು, ಅವ್ರು ಬರ್ತಾರೆ 1 ನಿಮಿಷದಲ್ಲಿ, ನಾವು ಅಲ್ಲಿಂದ ಬರ್ಬೇಕಲ್ಲ. ಕರೆಕ್ಟ್ ಇಲ್ವಾ? ಅವ್ರು ಹೇಳ್ತಾರೆ, ಅವ್ರಿಗೇನು, ಅವ್ರು ಹೇಳ್ತಾರೆ ನಮಗ್ ಗೊತ್ತು, ನಮ್ಮ ಮನೇಲಿ ಏನ್ ನಡೀತದೆ ಅವ್ರಿಗೇನು ಗೊತ್ತು. ಹಲ್ಲೆಲೂಯಾ. ಅದು ಯಾರು ಹೇಳ್ಕೊಡೋದು? 15 ನಿಮಿಷ ಬಂದು ಇಲ್ಲಿ ಪ್ರೇ ಮಾಡಿದೆ, ಯಾರಿಗ ಆಶೀರ್ವಾದ? ನನಗ ನಿನಗ. ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳು, ಆಶೀರ್ವಾದ ತೆಗೆಯೋದು ಸೈತಾನ. ನಿನ್ನ ಹತ್ರ ಏನನ್ನ ಒಳ್ಳೆ ಆಶೀರ್ವಾದ ಇದ್ರೆ ಕೂಡ ಕಿತ್ಕೊಂತಾನೆ. ಪಡ್ಕೊಳ್ಳೋಕೆ ಹೋದ್ರೆ ಬಿಡಲ್ಲ. ಅವನ ಜಯಿಸಿದ್ರೆ ಆಶೀರ್ವಾದ. ಈ ವಾಕ್ಯ ಅದೇ. ನಿಜ ಹೇಳ್ತಾರೆ. ವಾಕ್ಯ ಕೇಳ್ತಾ ಇರ್ತೀರಲ್ಲ, ಅಲ್ಲಿ ಕೂಡ ಪಿಸಾಚಿ ಮಾತಾಡ್ತಾರೆ. ಅದು ಹಂಗಿರಲ್ಲ, ಅದು ಆತರ ಅಲ್ಲ. ಅವ್ರು ಹೇಳ್ತಾರೆ, ಈ ಕಾಲ ಬೇರೆ, ಈ ದಿನ ಬೇರೆ. ಇವಾಗ ತುಂಬಾ ಸೀಸನ್ ಚೇಂಜ್ ಆಗಿದೆ, ಮೊದ್ಲಂಗಿಲ್ಲ. ಇವಾಗೆಲ್ಲ ಆನ್ಲೈನ್ ಆಗಿದೆ. ಅವ್ರು ಹೇಳ್ತಾರೆ ಪಾಸ್ಟರ್, ಅವ್ರಿಗೇನು? ಆಮೇಲೆ ಹಲ್ಲೆಲೂಯಾ. ಹಾಗೆಲ್ಲ ಮಾತಾಡ್ತಾರೆ, ಎಲ್ಲ ವಿಷಯಕ್ಕೂ ಕೈ ಹಾಕ್ತಾರೆ. ನೀನ್ ಏನೇನಲ್ಲಿ ಹೋಗ್ತೀಯೋ, ಎಲ್ಲೆಲ್ಲಿ ಹೆಜ್ಜೆ ಇರ್ತೀಯೋ, ಅಲ್ಲೆಲ್ಲ ನಂದೊಂದು ಕೈ ಅಂತ. ಆಮೇಲೆ ಜಾಗ್ರತೆ. ಕಾಲೇಜಲ್ಲಿ ಕೂಡ ಸೈತಾನೆ, ಸ್ಕೂಲಲ್ಲಿ ಇದ್ದಾನೆ, ಸ್ಮಶಾನದಲ್ಲಿ ಮಾತ್ರ ಅನ್ಬೇಡಿ, ಚರ್ಚಲ್ಲಿ ಕೂಡ ಇದ್ದಾನೆ ಸೈತಾನ. ಭಯ ಪಡಬೇಡಿ ಯಾರು. ಮತ್ತೆ ದೇವಾಲಯದವ್ರು ಬರ್ತಾರೆ ತಾನೆ, ಸೈತಾನ ಜೊತೆಗೆ ಬಂದಿಲ್ವಾ? ಮತ್ತೆ ತಪ್ಪು ತಿಳ್ಕೊಂಬೇಡಿ, ಏನಿರ್ಲಿ ಸೈತಾನ್ ಇದ್ದಾನ ಅಂತ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಹಲ್ಲೆಲೂಯಾ. ಎಲ್ಲದರಲ್ಲಿ ನಿನ್ನನ್ನ ಕೆಟ್ಟವಳನ್ನಾಗಿ, ಪಾಪಿಯನ್ನಾಗಿ, ದ್ರೋಹಿಯನ್ನಾಗಿ ಮಾಡಿ ತೋರಿಸೋದೇ ಅವನ ಕುಯುಕ್ತಿ. ಸ್ಟೂಡೆಂಟ್ ಬಿಡಲ್ಲ, ಸ್ತ್ರೀನು ಬಿಡಲ್ಲ, ಪುರುಷನು ಬಿಡಲ್ಲ, ಗಂಡಸನ್ನು ಬಿಡಲ್ಲ, ಹೆಂಗಸನ್ನು ಬಿಡಲ್ಲ, ಯವನಸ್ಥನ್ನು ಬಿಡಲ್ಲ, ಪಾಸ್ಟರ್ಗಳನ್ನು ಬಿಡಲ್ಲ, ಪಾಸ್ಟರ್ಗಳನ್ನು ಬಿಡಲ್ಲ. ಆಮೆನ್, ಹಲ್ಲೆಲೂಯಾ.
ಇನ್ನೂ ಜಾಗರೂಕತೆಯಿಂದಿರ್ಬೇಕು ಪಾಸ್ಟ್ರಮ್ಮ. ಅವ್ರಿಗೇನು ಸೈತಾನ ಸರಿ ಇಲ್ಲ ಅಂದ್ರೆ ಫಸ್ಟ್ ಅವನ್ನೇ ಬೀಳಿಸ್ತಾನೆ, ಅವ್ರ ಮೂಲಕ ಸಭೆಯಲ್ಲಿ ಎಲ್ಲಾನು ಬೀಳಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ತುಂಬಾ ಟ್ರಿಕ್ಸ್ ಇದೆ ಸಿಸ್ಟರ್ ಬ್ರದರ್, ನಾನು ಹೇಳ್ತೀನಿ. ಒಂದ್ಸಾರಿ ಒಂದು ಪಾಸ್ಟರ್ ಕ್ರಿಸ್ಮಸ್ಗೆ ಪೇಂಟ್ ಹೊಡಿಯಕ್ಕೆ ಬ್ರದರ್ಸ್ ಕೊಟ್ಟಿದ್ದಾರೆ. ಯಾರಿಗೆ? ಬ್ರದರ್ಸ್ಗೆ. ಅವ್ರೇನ್ ಮಾಡಿದಾರೆ ಗೊತ್ತಾ, ಪೇಂಟಿಂಗ್ ಎಲ್ಲ ತಂದ್ಕೊಟ್ಟು ಬ್ರಷ್ ಎಲ್ಲ ಫಾಸ್ಟ್ ಹೋಗ್ಬಿಟ್ಟವ್ರೆ. ಅವ್ರು ಹೊಡೆದ್ಬಿಟ್ಟು ರಾತ್ರಿ ಪುಲ್ಪಿಟಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಕುಡ್ದವ್ರೆ ಇಬ್ರು ಬ್ರದರ್ಸ್. ಮಾಡಿ 9 ವರ್ಷ ಆಯ್ತು, ಇದುವರೆಗೂ ಅವ್ರು ಕರ್ತೃ ಭೋಜನ ಹತ್ರ ಹೋಗಕ್ಕಾಗ್ತಾರೆ. ಇದು ಕೂಡ ಸೈತಾನ ಟ್ರಿಕ್ಸ್. புரியுதேம்மா? புரியுதா? கொஞ்சம் கொஞ்சம் புரியுதில்ல, நான் சொல்றேன் அப்புறமா சொல்றேன். पता हो गया सिस्टर? थोड़ा थोड़ा पता नहीं हो रहा है? हमें यार ಕೆಲಸ ಮಾಡಕ್ಕೆ ಹೇಳಿದ್ದೀನಿ. पुलपिट में ड्रिंक्स पिया, ब्रदर लोग को पास्टर पेंटिंग मारने के लिए काम दिया. नाइट काम खत्म होने के बाद में ब्रदर्स लोग इधर बैठ के ड्रिंक्स पिया. हमारा चर्च में नहीं, दूसरा चर्च में. ಇದುವರೆಗೂ ಆ ಬ್ರದರು ಕರ್ತನ ಭೋಜನ ತಿಂತಾನೆ, ಹೆಂಡತಿ ಮಕ್ಕಳು ತಿಂತಾರೆ. ಕರ್ತನ ಭೋಜನ ಬಂದ ತಕ್ಷಣ ಆಚೆ ಹೋಗ್ಬಿಡ್ತಾನೆ, ತಿರ್ಗಾ ಕಾಂಗ ಹೊಡಿತಾನೆ. ಹೆಂಗಿದೆ ಮಹಿಮೆ, ಹೆಂಗಿಳಿತೈತೆ ಅಭಿಷೇಕ ಸೈತಾನ್ದು. ಕಾಂಗ ಅವರೇ ಹೊಡಿಯೋದ, ಎಷ್ಟು ಹಾಡುಗಳಿದೆ ಅಷ್ಟು ಹಾಡ್ದು. ಹೆಂಗೆ ಒಂದು ಪಾಸ್ಟರು ವಿಶ್ವಾಸಿಗಳು ಹೇಳ್ದಂಗೆ, ತನ್ನ ಮನಸ್ಸು ಹೇಳ್ದಂಗೆ, ತನ್ನ ಹೆಂಡತಿ ಹೇಳ್ದಂಗೆ ಕೇಳೋದಲ್ಲ, ದೇವ್ರು ಹೇಳ್ದಂಗೆ ಕೇಳ್ಬೇಕು. ಯಾರು ಹೇಳ್ದಂಗೆ ಕೇಳ್ಬೇಕು? ನೀನ್ ಹೊಡಿಬೇಡ, ಕೆಳಗ್ ಬಾ ಅಷ್ಟೇ ಅಂತ ಬ್ರದರ್ ಏನ್ ಕೊಡಿಯೋದು? ಅದು ಕೂಡ ಸೈತಾನ ಟ್ರಿಕ್ಸ್. ಟ್ರಿಕ್ಸ್ ಅನ್ನೋದು కదా ಸಿಸ್ಟರ್ ಇಂಗ್ಲಿಷ್ లో ట్రిక్సా? ఈవిల్ ట్రిక్స్, చెడ్డిది. ఈవిల్ అంటే చెడ్డిది, చెడ్డిది. ಆಮೆನ್. ಇನ್ನ ನೀವು ಕಣ್ಣು ಮುಚ್ಕೊಳ್ಳಿ, ಮಿಕ್ಕಿದೆಲ್ಲ ಮಾತಾಡ್ತಾನೆ. ಈ ಬೈಬಲ್ ಅಲ್ಲಿ ಬಹಳ ಜನರಲ್ಲಿ ಸೈತಾನ ಟ್ರಿಕ್ಸ್ ಮಾಡಿದ್ದಾನೆ, ತಂತ್ರ ಮಾಡಿದ್ದಾನೆ. ನೀವು ಕಣ್ಣು ಮುಚ್ಚಿ ಮನೆಯಲ್ಲಿ ಧ್ಯಾನ ಮಾಡಿ, 1 ಅವರ್ ನಾನು ವಿವರಿಸಿದ್ದೀನಿ. ನೀವು ಕಣ್ಣು ಮುಚ್ಚಿ ನಿಮ್ಮ ಜೀವನದಲ್ಲಿ ಇನ್ನು ಅನೇಕ ವಿಷಯಗಳಲ್ಲಿ ಸೈತಾನ ಕೈ ಹಾಕಿಟ್ಟಿದ್ದಾನೆ. ನೀನು ಅವನ್ನೆಲ್ಲ ಎದುರಿಸು. ನಿನ್ ಗಂಡನ್ನ, ಮಕ್ಕಳನ್ನ, ಹೆಂಡತಿನ ಎಲ್ಲಾನು ಬಿಟ್ಟು ಹೋಗ್ಬೇಕು. ಅವನು ವಾಕ್ಯ ಪ್ರಕಾರ ನೀನು ಯುದ್ಧ ಮಾಡುವಾಗ ಬಿಟ್ಟು ಹೋಗ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. mighty name of Jesus. ಏಸಯ್ಯ, ಸೈತಾನನ ತಂತ್ರೋಪಕಾರಗಳನ್ನು ಕುರಿತು ಮಾತಾಡಿದೆಯ ರಾಜ. ಸೈತಾನನ ತಂತ್ರಗಳು, ಸೈತಾನನ ಕಾರ್ಯಗಳು, ಸೈತಾನನ ಆಲೋಚನೆಗಳು, ಸೈತಾನನ ಕ್ರಿಯೆಗಳು, ಸೈತಾನನ ಕೃತ್ಯಗಳನ್ನ ಈ ಮಕ್ಕಳೆಲ್ಲ ಅರಿಯುವಂತೆ ನೀನು ಕಣ್ಣನ್ನು ತೆರೆದಿದೆಯ ರಾಜ. ಇನ್ನು ಇವರ ಜೀವಿತದಲ್ಲಿ ಎಲ್ಲೆಲ್ಲಿ ಶತ್ರುವಾದ ಸೈತಾನ, ಎಲ್ಲೆಲ್ಲಿ ಶತ್ರುವಾದ ವೈರಿ, ಆಮೆನ್, ಇವರಲ್ಲಿ ಪಾಪದ ಬೀಜ, ಅನ್ಯಾಯದ ಬೀಜ, ಹೊಟ್ಟೆ ಕಿಚ್ಚು, ಬೇಸರೆ, ಕಕ್ಷೆ ಭೇದ, ಕ್ಷಮಿಸ್ತಿರೋ ಮನಸ್ಸು, ಕಳವಳ, ಆಮೆನ್, ಅನ್ಯಾಯ, ಮೋಸ, ವಂಚನೆ ಇವ್ರ ಮನಸ್ಸುಗಳಲ್ಲಿ ಬಿದ್ದಿದ್ದಾಗ ಅಲ್ಲೆಲ್ಲ ಮಾತಾಡಿ ಅವುಗಳಿಂದ ಹೊರಗೆ ಬರುವಂತೆ ಆ ರೋಚನೆಯನ್ನ ಕೊಡಪ್ಪ. ಕುಡಿಯೋದು ಕೂಡ ಒಂದು ಪಾಪ, ಸೈತಾನ ಕೃತ್ಯ. ಗುಟ್ಕ, ಪಾನ್ಪರ ಎಲ್ಲ ಒಂದು ಸೈತಾನ ಕೃತ್ಯ. ಇದು ತಿನ್ನು, ಇದು ತೇಗು. ವ್ಯಭಚಾರವನ್ನ ಕುರಿತು ಮಾತಾಡದೆ, ಅನ್ಯಾಯವನ್ನ ಕುರಿತು ಮಾತಾಡದೆ, ಲಂಚವನ್ನ ಕುರಿತು ಮಾತಾಡದೆ, ಸುಳ್ಳುಗಾರಿಕೆಯನ್ನ ಕುರಿತು ಮಾತಾಡದೆ, ಏಸಯ್ಯ ಒಂದು ಸೇವಕನಿಗೆ ಆ ಕೆಟ್ಟ ಆಲೋಚನೆಗಳನ್ನ ಕೊಟ್ಟು ಸೇವಕನು ಕರೆಕ್ಟ್ ಆಗಿ ವಾಕ್ಯ ಹೇಳದಂತೆ, ಆಮೆನ್, ಆ ಸೇವೆ ಮಾಡದಂತೆ, ಆರಾಧನೆ ಮಾಡದಂತೆ, ಪ್ರಾರ್ಥನೆ ಮಾಡದಂತೆ, ಆಲಯಕ್ಕೆ ಬಾರದಂತೆ, ವಾಕ್ಯ ಬೋಧದಂತೆ, ವಾಕ್ಯ ಕೇಳದಂತೆ, ವಾಕ್ಯ ಕೇಳಿದ ವಾಕ್ಯ ಪ್ರಕಾರ ನಡೆಯದಂತೆ ಶತ್ರುವಾದ ಸೈತಾನ ಎಲ್ಲ ವಿಷಯಗಳಲ್ಲಿ ಕ್ರಿಯೆಗಳನ್ನು ಜರುಗಿಸಿದಂತ ನೀನು ಮಾತಾಡದೆ ಏಸಯ್ಯ, ನೀನು ಮಾತಾಡುವ ಈ ಮಕ್ಕಳ ಹೃದಯದಲ್ಲಿ ಮಾತಾಡು, ಮನಸ್ಸಿನಲ್ಲಿ ಮಾತಾಡು. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಕರ್ತನಾದ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. mighty name of Jesus. Chikalandu ringa bala turi kaba landu risha kaba anda raga raba o ringa bala turi kaba landu risha kaba chanda raga raba o ringa bala turi kaba
Amen. Thank you Lord. Thank you Jesus. ಇದು ಇವ್ರಿಗೆ ಇನ್ನು ಏನೇನು ಮರೆಯಾಗಿದೆ ರಾಜ, ಎಲ್ಲ ಸಹೋದರ ಸಹೋದರಿಗಳಿಗೆ ಮರೆ ವಿಷಯವಾಗಿ ಪ್ರಾರ್ಥಿಸಿ ಆಲೋಚನೆಯನ್ನು ಕೊಡು ರಾಜ, ಎಚ್ಚರಿಕೆಗಳನ್ನು ಕೊಡು ರಾಜ. ಇವ್ರ ಹೃದಯಗಳಲ್ಲಿ ಮಾತಾಡಪ್ಪ, ಇವ್ರ ಮನಸ್ಸಿನಲ್ಲಿ ಮಾತಾಡಪ್ಪ. ಇವರು ಲೋಕದ ಆಸೆಗಳಿಗೆ ಹೋಗದೆ ಹಣದಾಸೆ, ಬಂಗಾರ, ದುಡ್ಡು, ಆಸ್ತಿ, ಐಶ್ವರ್ಯ ಇದೇ ಮುಖ್ಯ, ಇದೇ ಲೈಫ್, ಇದೇ ಜೀವನ. ತಿನ್ನಬೇಕು, ಕುಡಿಬೇಕು, ಮಜಾ ಮಾಡಬೇಕು, ತಿರುಗಬೇಕು, ತಿನ್ನಬೇಕು, ಡ್ಯಾನ್ಸ್ ಆಡಬೇಕು, ಇದೆಲ್ಲ ಸೈತಾನ ಕೊಡೋದು ರಾಜ. ಮದರ್ಸ್ ಡೇ, ಫಾದರ್ಸ್ ಡೇ, ಲವರ್ಸ್ ಡೇ, ಹಲ್ಲೆಲೂಯಾ, ಚರ್ಚ್ ಆನಿವರ್ಸರಿ, ಕ್ರಿಸ್ಮಸ್, ಆಮೇನ್, ಇವೆಲ್ಲ ಕೊಟ್ಟು ಪ್ರಾರ್ಥನೆ, ಪರಿಶುದ್ಧತೆ, ಒಂದು ಉಜ್ಜೀವನ ಕೂಟ ಇವುಗಳನ್ನ ಸಭೆಯಿಂದ ತೆಗೆದು ಬಿಟ್ಟಿದ್ದಾನೆ ರಾಜ. ಎಲ್ಲಾ ಸ್ಥಳಗಳಲ್ಲಿ ಕ್ರಿಯೆ ಮಾಡ್ತಾನಂತೆ ಹೇಳಿಕೊಟ್ಟೆ ರಾಜ. ಎಲ್ಲೆಲ್ಲಿ ದೇವರು, ಎಲ್ಲೆಲ್ಲಿ ನಾನಿರ್ತೀನೋ ಅಲ್ಲೆಲ್ಲ ಶತ್ರು ಕೆಡಿಸೋದಕ್ಕೆ ನೋಡ್ತಾನಂತ ನೀನು ಬೋಧಿಸಿದೆ ರಾಜ. ಕಣ್ ತೆರೆದಿದ್ದಕ್ಕಾಗಿ ಸ್ತೋತ್ರ, ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ, ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೆನ್, ಆಮೆನ್, ಆಮೆನ್. ನನ್ನ ಮನೆಗೆ ಯೆಹೋವನನ್ನು ಕೊಂದ, ನನ್ನ ಸನ್ನಿಧಿಯಲ್ಲಿ ಅವನ ಪವಿತ್ರ ನಾಮವನ್ನು ಕೀರ್ತಿಸಿ, ನನ್ನ ಮನೆಗೆ ಯೆಹೋವನನ್ನು ಕೊಂದ, ಆತನು ಮಾಡಿದ ಉಪಕಾರಗಳನ್ನು ಒಂದನ್ನೂ ಮರೆಯದಿರು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.